ನಮಸ್ಕಾರ. ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ದಿವ್ಯಶ್ರೀ. ಮನುಷ್ಯ ಬೇಡೋದ್ರಲ್ಲಿ ಬಹಳ ನಿಸ್ಸೀಮ ಅಂತ ಹೇಳ್ಬೋದು. ಭಗವಂತನಲ್ಲಿ ಬೇಡುವ ಸಂದರ್ಭದಲ್ಲಿ ಆಯುರ, ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ ಕರುಣಿಸಪ್ಪ ಅಂತ ಕೇಳ್ಕೊಳ್ತಾನೆ. ಆದರೆ ಈ ಆರೋಗ್ಯವನ್ನು, ಆಯಸ್ಸನ್ನು ಕಾಪಾಡಿಕೊಳ್ಳೋದಕ್ಕೆ ತಾನು ಯಾವ ರೀತಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಮರ್ತೇ ಬಿಡ್ತಾನೆ. ಅದಕ್ಕೆ ಹೇಳಿದ್ದು ಮನುಷ್ಯ ಭಗವಂತನಲ್ಲಿ ಕೇಳೋದ್ರಲ್ಲಿ ಬಹಳ ನಿಸ್ಸೀಮ ಅಂತ. ಹಾಗಾದರೆ ಈ ಆಯಸ್ಸನ್ನು ಹೆಚ್ಚಿಸೋದು ಯಾವುದು? ಆಯಸ್ಸು ಅಂದರೆ ಏನು? ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಮಾನ್ ಶ್ರೀ ಪುರುಷೋತ್ತಮ ದೇಶಿಕ್ ಗುರೂಜಿ ಇದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಾನಾಗಲೇ ಉಲ್ಲೇಖ ಮಾಡಿದ ಹಾಗೆ ನಾವು ದೇವಸ್ಥಾನಕ್ಕೆ ಹೋಗಲಿ, ಹಬ್ಬ ಹರಿದಿನ ಬರಲಿ, ಬೇಡೋದ್ರಲ್ಲಿ ಬಹಳ ನಿಸ್ಸೀಮ್ರು. ನಾವು ಕೇಳ್ಕೊಳ್ತೀವಿ ಸುಖ, ಶಾಂತಿ, ಸಮೃದ್ಧಿ, ಆಯಸ್ಸು, ಐಶ್ವರ್ಯ ಎಲ್ಲನೂ ಕೊಟ್ಬಿಡಪ್ಪ ಅಂತ ಹೇಳಿ. ಬಟ್ ಅದಕ್ಕೆ ನಾವು ಯಾವ ಥರ ಜವಾಬ್ದಾರಿ ತೊಗೋಬೇಕು ಅನ್ನೋದನ್ನು ಮರೆತು ಬಿಡ್ತೀವಿ. ಅದ್ರ ಬಗ್ಗೆ ಗಮನವೂ ಇಲ್ಲ. ಹಾಗಾಗಿ ನಿಜವಾದ ಆಯಸ್ಸು ಅಂದರೆ ಯಾವುದು? ಏನು ಮಾಡಬೇಕು ನಾವು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ತುಂಬಾ ಚೆನ್ನಾಗಿ ಕೇಳಿದೆ ಕಣಮ್ಮ. ಮೊದಲು ಆಯಸ್ಸು ಅಂದ್ರೆ ಏನ್ ಗೊತ್ತಾಗ್ಬೇಕು, ಆಮೇಲೆ ಹೆಚ್ಚಿಸೋದು ಆಮೇಲೆ. ಹೌದೌದು, ನಿಜ. ಹೌದಲ್ಲ? ನಮ್ಗೆ ಯಾವುದಲ್ಲಿ ಅರ್ಥಗರ್ಭಿತವಾಗಿ ವಿಷಯ ತಿಳ್ಕೊಂಡಾಗಲೇ ಅದು ಹೋಗ್ಬೇಕು. ಹೌದು. ಈಗ ಆಯಸ್ಸು ಅಂತಕ್ಕಂಥದ್ದನ್ನ ನಾವು ಒಂದು ಭಗವಂತನಿಗೆ ಒಂದು ಹೊಣೆ ಮಾಡಿದ್ದೀವಿ. ನಾವು ಭಗವಂತ ಕೊಟ್ಟರು ಆಯಸ್ಸು ಅಂತ ಹೇಳ್ತೀವಿ. ನಿಜ ನಿಜ. ಆದ್ರೂ ಎಷ್ಟು ಸಲ ಮಿಸ್ ಆಗ್ತಾ ಇಲ್ಲ. ಹೌದು, ಅಕಾಲಿಕ ಆಗುತ್ತೆ ಅಲ್ವಾ? ಈಗ ಇದನ್ನು ಹೇಳ್ತೀವಿ, ಇದನ್ನು ಹೇಳ್ತೀವಿ. ಹೆಂಗದು ಅಲ್ವಾ? ಇದು ಪ್ರಶ್ನೆ ಹಾಗೆ ಉಳಿದಿದೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ನಾವು ಒಂದೊಂದು ತಪ್ಪು ಮಾಡ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ಮನುಷ್ಯ ಒಂದು ಪದವನ್ನು ಬಳಸ್ತಾನೆ, ಸಮೀಕ್ಷೆ. ಎಲ್ಲದಕ್ಕೂ ಹೌದೌದು, ಸರ್ವೆ ಮಾಡೋದು. ಈ ಸಮೀಕ್ಷೆ ದೇಹದ ಬಗ್ಗೆ ಆಗಿದೆಯಾ ಅನ್ನೋದು ಈ ಆಯಸ್ಸಿನಲ್ಲಿ ಇರ್ತಕ್ಕಂಥ ರಹಸ್ಯ ಯಾವುದು ಅಂದ್ರೆ ದೇಹದ ಸಮೀಕ್ಷೆ ಆಗಿದೆಯಾ, ಆಗುತ್ತಿದೆಯಾ? ಏನು ಹೇಳ್ಬೋದಮ್ಮ? ಆಗ್ತಾ ಇದೆಯಾ ದೇಹದ ಬಗ್ಗೆ ಸಮೀಕ್ಷೆ? ಇಲ್ಲ ಇಲ್ಲ. ಮತ್ತೆ ಆಯಸ್ಸು ಹೆಂಗಾಗತ್ತದು? ಯಾರೋ ಹೇಳಿದ್ದು, ಯಾರೋ ಬರೆದಿದ್ದ ನೀನು ಒಪ್ಕೊಳ್ಳೋದಾದ್ರೆ, ಆಯಸ್ಸು ಅನ್ನೋದನ್ನ ಯಾರೋ ಬರೆದ್ರು ನಿನಗೆ ಪರಮಾಯಸ್ಸು ಅಂತ, ಅದು ಗಟ್ಟಿ ಗ್ಯಾರಂಟಿ ಆಗಿಲ್ಲ. ನಾವೇ ತಿಳ್ಕೊಂಡು ಒಬ್ಬ ಮನುಷ್ಯ 100 ವರ್ಷ ಇರ್ತಾನೆ, ನಮ್ಮ ಭಾವನೆ, ಕಲ್ಪನೆಗೆ, ಖುಷಿಗೆ ಅದು ಆಗಿಲ್ಲ. ಬೇರೆಯವ್ರು ಹೇಳಿದ್ದು ಆಗಿಲ್ಲ. ಮತ್ತು ಇದ್ರ ಮಧ್ಯೆ ನಾವು ಮಾಡಬೇಕಾಗಿದ್ದು ತಪ್ಪು ಸರಿ ಯಾವುದು ಅಂತ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರ ಇದೆಯಲ್ಲ, ಇದು ಅತಿ ಮುಖ್ಯವಾದ ವಿಷಯ. ನಮ್ಮ ದೇಹದ ಬಗ್ಗೆ ನಮ್ಮ ಸಮೀಕ್ಷೆ ಆಗಲೇಬೇಕು ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏನಾಗಬೇಕು ಸಮೀಕ್ಷೆ? ಉದಾಹರಣೆ ಕೊಡಬೇಕಾದ್ರೆ, ಯಾವುದೇ ಒಂದು ದೇಹದಲ್ಲಿ ಈ ಸೊಂಟ ನೋವು ಅಂತಕ್ಕಂಥದ್ದು ದೊಡ್ಡ ವಿಶೇಷ ಏನಲ್ಲ, ಸರ್ವೇ ಸಾಮಾನ್ಯವಾಗಿ ಇರುತ್ತೆ. ಸೊಂಟ ನೋವು ಇರುತ್ತೆ. ಇದನ್ನ ಬ್ರಾಕೆಟ್ ಅಲ್ಲಿ ನಡುಮನೆ ಅಂತ ಬಾಡೋ ಭಾಷೆಯಲ್ಲಿ ಮಾತಾಡ್ತೀವಿ. ನಡುಮನೆ ಅರ್ಥ ಆಯ್ತಾ? ನಡುಮನೆ ಅಂದ್ರೆ ಇದು ಒಂದೊಂದ್ಸಲ ಕೋಪ ಆದಾಗಲೂ ಬಳಸ್ತಾರೆ. ಇದನ್ನ ಈ ನಡುಮನೆಗೂ ಈ ಸೊಂಟ ನೋವಿಗೂ ಇರ್ತಕ್ಕಂತಹ ಸಮೀಕ್ಷೆಯ ಬಲಾಬಲಗಳನ್ನು ನಾವು ಗಮನಿಸ್ತೇ ಇರುವ ಕಾರಣ, ಮನೆಯಲ್ಲಿರ್ತಕ್ಕಂಥ ಭಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಭಾಗವನ್ನ ಗಮನಿಸದೇ ಇರುವ ಕಾರಣ ನಮ್ಮ ಆಯಸ್ಸಿಗೆ ನಮಗೆ ಯಾವ ಕಾರಣಕ್ಕೂ ನಂಬಿಕೆ ಇಲ್ಲ. ಲಿಂಕ್ ಇದೆ. ಏನ್ ಗಮನಿಸ್ಬೇಕು? ಹಾಗಾದ್ರೆ ಏನ್ ಗಮನಿಸ್ಬೇಕಿತ್ತು ಅಂತಕ್ಕಂಥ ವಿಚಾರ ಇವತ್ತು ಮುನ್ನೆಲೆಗೆ ನಾವು ಇಡ್ಲೇಬೇಕಾಗತ್ತೆ. ಆ ಸತ್ಯವನ್ನು ಅರ್ಥ ಮಾಡ್ಕೊಂಡಾಗ ಗೊತ್ತಾಗತ್ತೆ ಏನದು ಅಂತಕ್ಕಂಥದ್ದು. ನಮ್ಮ ಕೈಯಾರ ನಾವೇ ಆಯಸ್ಸನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ ಹೊರತು, ನಮ್ಮ ಆಯಸ್ಸು, ದೇಹದ ಆಯಸ್ಸನ್ನ ನಾವೇ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಹೊರತು ಪ್ರತಿದಿನ ಜಾಸ್ತಿ ಮಾಡ್ಕೋಬೇಕು, ಜಾಸ್ತಿ ಬೇಕು ಅಂತ ಕೇಳ್ತೀವಿ, ಆದ್ರೆ ಕಡಿಮೆ ಮಾಡ್ಕೋತಾ ಇದ್ದೀವಿ ಅಂತ ನಮ್ಗೆ ಗೊತ್ತಾಗಿಲ್ಲ. ಅದನ್ನ ಇವಾಗ ಸ್ವಲ್ಪ ಕೆಲವು ಸಾಧ್ಯವಾದಷ್ಟು ವಿಸ್ತಾರವಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ರೆ ಎಷ್ಟು ಜನಕ್ಕೆ ಅರ್ಥ ಆಗತ್ತೆ ಆಗ್ಲಿ. ನಮ್ಮ ಪ್ರಯತ್ನ ನಾವು ಮಾಡೋಣ. ಏನ್ ಮಾಡ್ಬೇಕು ಹಾಗಾದ್ರೆ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಒಂದು ವಿಧವ ಅಂದ್ರೆ ವಿಧವೆ ಅಂತಕ್ಕಂತಹ ಒಂದು ಪದವನ್ನು ಬಳಸ್ತೀವಿ ನಾವು. ಅದು ವಿಧವೆ ಆಗೇ ಇರಬೇಕು ಅಂತಿಲ್ಲ. ಅದಕ್ಕೆ ವಿಧವೆಗೆ ಮದುವೆ ಮಾಡೋದು ಹೇಗೆ, ಮಾಡಬೇಕಾ ಬೇಡವಾ? ಇದು ಇಲ್ಲಿಗೆ ಅಲ್ಲಿಗೂ ಲಿಂಕ್ ಯಾಕೆ? ಈಗ ವಿಧವೆ ಅಂದ್ರೆ ಗಂಡ ಹೋದ್ರೆ ವಿಧವೆ ಅಲ್ಲ, ಗಂಡ ಇದ್ದು ವಿಧವೆ ತರ ಸಂಸಾರ ಮಾಡ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ. ನಿಜ ನಿಜ. ಆದ್ರೆ ಹೇಳ್ಕೊಡಲ್ಲ.
ಅವರ ವೈಯಕ್ತಿಕವಾಗಿ ಅನ್ಕೋತಾರೆ, ನನ್ನ ಗಂಡ ಇದ್ದು ಏನು ಪ್ರಯೋಜನ, ಮದುವೆ ಆಗಿ ಏನು ಪ್ರಯೋಜನ. ಇದಕ್ಕೂ ಕೂಡ ಈ ಸಮೀಕ್ಷೆ ಬೇಕಾಗಿತ್ತು, ಬೇಕಾಗಿದೆ, ಆಗಿಲ್ಲ. ದೇಹದ ಸಮೀಕ್ಷೆ. ಎಸ್. ಅಂದರೆ ಇಲ್ಲಿ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಮಗೆ ಸಾಲ ಎಷ್ಟು ಬಂದರೂ ತೀರ್ತಾ ಇಲ್ಲ ಸ್ವಾಮಿ, ಸಾಲದಲ್ಲೇ ಇದ್ದೀವಿ ಅನ್ನೋ ಪ್ರಶ್ನೆನೂ ತುಂಬ ಇದೆ. ಹೌದಾ? ಸಾಲ ತೀರ್ತಾನೆ ಇಲ್ಲ, ನಾವು ಸಾಲದಲ್ಲೇ ಮುಳುಗೋಗಿದ್ದೀವಿ, ಬೇಕಾದಷ್ಟೊಂದಿದೆ. ಈಗ ಸಾಲ 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 ಮಾಡಿಸುತ್ತಾ, ಮನುಷ್ಯ ಸಾಲ ಮಾಡ್ಕೋತಾನ ಅನ್ನೋ ಪ್ರಶ್ನೆ ಬರುತ್ತೆ ಇಲ್ಲಿ. ಸಾಲದಿಂದ ಸಾಲ ಆಗತ್ತಾ, ಮನುಷ್ಯನಿಂದ ಸಾಲ ಆಗತ್ತಾ, ಸಾಲದಿಂದ ಸಾಲ ಆಗತ್ತೆ. ಹೌದು, ಹೌದಲ್ಲ? ಸೊ ಇದು ಈ ವಿಚಾರವನ್ನ ನಾವು ತಗೊಂಡಾಗ ಈ ಸಾಲ ಅಂತಕ್ಕಂಥದ್ದಕ್ಕೆ ಒಂದು ಜ್ಯೋತಿಷಿ ಹತ್ರ ಪ್ರಶ್ನೆ ಕೇಳ್ತಾರೆ. ನಾನು ಸಾಲದ ತುಂಬಾ ಮುಳುಗೋಗಿದ್ದೀನಿ, ಇದಕ್ಕೆ ಏನಾದ್ರು ಪರಿಹಾರ ಇದೆಯಾ? ಗುರುವಾರ ಕಡಲೆಕಾಳು ದಾನ ಮಾಡ್ಬಿಡಿ, ಶನಿವಾರ ಎಳ್ಳು ದಾನ ಮಾಡ್ಬಿಡಿ ಅಂತ ಅವ್ರು ಹೇಳ್ತಾರೆ. ಆಗತ್ತಮ್ಮ? ಗುರುವಾರ ಕಡಲೆಕಾಳು ದಾನ ಮಾಡಿ, ಶನಿವಾರ ಎಳ್ಳು ದಾನ ಮಾಡಿ, ನಿನಗೆ ಸಾಲ ತೀರುತ್ತೆ ಅಂತ ಹೇಳ್ತಾರೆ. ಅದು ಸರಿ ತಪ್ಪು ಬೇಡ, ಅವ್ರು ಹೇಳ್ತಾರೆ. ಆದ್ರೆ ಸಾಲ ತೀರುತ್ತಾ? ತೀರಲ್ಲ. ಅದೇ ರೀತಿ ಒಂದು ಮಗು ಚೆನ್ನಾಗಿ ಓದಬೇಕು ಅಂದ್ರೆ ಏನ್ ಪೂಜೆ ಮಾಡಬೇಕು, ಯಾವ ಮಂತ್ರ ಹೇಳ್ಬೇಕು ಅಂತ ಕೇಳ್ತಾರೆ. ಹಂಗೆ ಹೇಳ್ಕೊಟ್ರೆ ಎಲ್ಲಾ ಮಕ್ಕಳಿಗೂ ರ್ಯಾಂಕ್ ಸ್ಟೂಡೆಂಟೇ ಮಾಡ್ಬೋದಾಗಿತ್ತು. ಹೌದಲ್ಲ? ಇದ್ರ ಮಧ್ಯ ಜ್ಯೋತಿಷ್ಯ ಎಷ್ಟು ಸತ್ಯ, ಏನ್ ಹೇಳ್ಬೇಕಾಗತ್ತೆ? ಜ್ಯೋತಿಷ್ಯ ಎಷ್ಟು ಸತ್ಯ? ಕ್ವಶನ್ ಮಾರ್ಕ್. ಸರಿ ತಪ್ಪು ಪ್ರಶ್ನೆ ಬೇಡ. ಜ್ಯೋತಿಷ್ಯ ಎಷ್ಟು ಸತ್ಯ ಅಂದ್ರೆ ಮುಹೂರ್ತವನ್ನ ಕಂಡಿಡಿತಕ್ಕಂಥ ನಾವು ಆ ಮುಹೂರ್ತಕ್ಕೂ ಮದುವೆಗಾಗ್ಲಿ ಶುಭಕ್ಕಾಗ್ಲಿ ಯಾವುದೇ ಸಂಬಂಧಗಳು ಇಲ್ಲಿವರೆಗೂ ಸಿಕ್ಕಿಲ್ಲ, ಸಿಗ್ತಾನೂ ಇಲ್ಲ. ಹಾಗಿರಬೇಕಾದ್ರೆ ಜ್ಯೋತಿಷ್ಯಕ್ಕೆ ನಾವು ಅವಹೇಳನವಾಗಿ ಮಾತನಾಡ್ತಕ್ಕಂಥ ವಿಚಾರ ಅಲ್ಲ, ಅದು ಇಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ. ಅದನ್ನ ನಾವು ಸತ್ಯವಾಗಿ ರೂಪಿಸಕ್ಕಾಗಿದೆಯಾ? ಸತ್ಯ ಇದೆ, ಜ್ಯೋತಿಷ್ಯ ಸತ್ಯ ಇದೆ, ಎಷ್ಟು ಸತ್ಯ ಅಂತ ಕೇಳಬೇಕಾಗತ್ತೆ. ಅದನ್ನ ನಿರೂಪಣೆ ಮಾಡೋದಕ್ಕೆ ನಾವು ತುಂಬಾ ಹಿಂದೆ ಹೋಗಿದ್ದೀವಿ. ಆದ್ರೆ ಅದನ್ನ ಹೇಳಿ ಹೇಳಿ ಜನಕ್ಕೆ ಸಮಾಧಾನ ಮಾಡ್ತಾ ಇದ್ವಿ, ಇದು ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಂತ. ಹಾಗಾದ್ಮೇಲೆ ನಾವು ಮಾಡ್ಕೋಬೇಕಾದ ಕೆಲಸ ಏನು ಅಂದ್ರೆ, ನಮ್ಮ ದೇಹದ, ನಮ್ಮ ಜೀವನದ, ನಮ್ಮ ಕುಟುಂಬದ ಸಮೀಕ್ಷೆ ನಾವೇ ಆಗಿರಬೇಕು. ಆಗ್ಬೋದಲ್ಲ? ಹೌದು, ಖಂಡಿತ. ಈ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದ್ರಿಂದ ಸರಿ ತಪ್ಪು ನಮಗೆ ತುಂಬಾ ಕಷ್ಟ ಆಗುತ್ತೆ. ನಾವೇ ಸಮೀಕ್ಷೆ ಮಾಡಿದಾಗ, ನಮಗೆ ಸತ್ಯ ಅರ್ಥ ಆದಾಗ ನಾವು ಆರಾಮಾಗಿ ಇರ್ಬೋದು. ನಮ್ಮ ಆಯಸ್ಸನ್ನ ನಾವು ಹೇಗೆ ಬೇಕು ರೂಪಿಸ್ಕೊಳ್ಳೋ ಶಕ್ತಿ ಅಂದ್ರೆ ನಮ್ಮ ದೇಹದ ದೌರ್ಬಲ್ಯ. ನಮ್ಮ ದೇಹದ ದೌರ್ಬಲ್ಯ ಏನು? ಭಯ. ಅದು ಹೋದ್ರೆ ಆಟೋಮೆಟಿಕ್ ನಿಮ್ಗೆ ಏನು ಸಮಸ್ಯೆಗಳು ಕಂಡೇ ಬರಲ್ಲ. ಮಕ್ಕಳಿಂದ ದೊಡ್ಡವರಾದಿ ಆಗ್ಲೂ ಎಲ್ರಿಗೂ ದೌರ್ಬಲ್ಯವೇ ಅದೇ ಇರೋದು. ಏನಾಗುತ್ತೋ ಬೆಳಗ್ಗೆಗೆ, ಏನಾಗುತ್ತೋ ಸಾಯಂಕಾಲಕ್ಕೆ ಏನಾಗುತ್ತೋ. ಸೊ ಮಕ್ಕಳು ನಾವು ಚೆನ್ನಾಗಿ ಓದ್ತೀವಾ ಇಲ್ವಾ, ಅಪ್ಪ ಅಮ್ಮನ ಕೈಲಿ ಬೇಯಿಸ್ಕೋಬೇಕಾ ಇಲ್ವಾ, ಈ ದೌರ್ಬಲ್ಯ ಹೋಗ್ಬೇಕಾ ಬೇಡವಾ? ಹೋಗ್ಬೇಕು. ಈ ಹೋಗ್ಲಾಡಿಸೋದಕ್ಕೆ ನಮ್ಮ ಪ್ರಯತ್ನ ಏನಾದ್ರು ಇಲ್ಲಿವರೆಗೂ ಸಕ್ಸಸ್ ಆಗಿದೆಯಾ? ಅದು ಕೆಲವ್ರಿಗೆ ಆಗಿರಬಹುದೇನೋ, ಬೇಡ ಇಲ್ಲ ಅಂತ ಹೇಳೋದು ಬೇಡ, ಕೆಲವ್ರಿಗೆ ಆಗಿರಬಹುದೇನೋ. ಸಾರಾಸಗಟಾಗಿ ಇದನ್ನ ನಾವು ಹೀಗೆ ಪಡ್ಕೋಬಹುದು, ಒಬ್ರು ಹೇಳಿದ್ದನ್ನು ನಾವು ಅದನ್ನು ರೂಪಿಸ್ಕೋಬಹುದು ಅಂತಕ್ಕಂಥ ಶಕ್ತಿ ತುಂಬ ದುರ್ಬಲತೆ ಆಗಿರತಕ್ಕಂತಹ ಒಂದು ಜೀವನ ಆಗಿದೆ. ಒಪ್ಕೋಬೋದಲ್ಲ? ಸೊ ಈಗ ನಾವು ವಿಚಾರಕ್ಕೆ ಬರೋದೇ ಆದರೆ, ಮನೆ ಕಟ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥ ವಿಷಯ, ಈಶಾನ್ಯವನ್ನ ನಾವು ಸ್ವಲ್ಪ ಮುಂದೆ ಜಾಸ್ತಿ ಇಟ್ಕೊಂಡ್ರೆ ಮನೆಗೆ ಒಳ್ಳೆಯದು ಅಂತ ಕೇಳ್ಪಟ್ಟಿದ್ದೀವಿ. ಅದು ಸರಿ ಅಂತನ ತಪ್ಪು ಅಂತನಮ್ಮ? ಈಶಾನ್ಯ ಒಂಚೂರು ಮುಂದಕ್ಕಿದ್ರೆ ಬಾರಿ ಒಳ್ಳೇದು ಒಂದು ಭಾಗ. ಆಮೇಲೆ ಸೈಟು ಸ್ವಾಮಿ ನಮ್ದು ಒಂದ್ ಸ್ವಲ್ಪ ಈಶಾನ್ಯ ಜಾಸ್ತಿ ಬೆಳೆದಂಗೆ ಅದೇ ಸ್ವಾಮಿ, ಬಾರಿ ಒಳ್ಳೇದಂತೆ ನಮ್ಗೆ. ಇದರಂತ ದುರಂತವಾದ ವಿಚಾರ ಇನ್ನೊಂದಿಲ್ಲ, ಅರಿವೇಲ್ಲ ಇದು. ಈಗ ಈ ವಿಚಾರ ಹೇಳಿದಾಗ ಸಾಮಾನ್ಯ ಜನಗಳಿಗೆ, ಇದು ಮೇಸ್ರಿಗಾಗ್ಲಿ, ಮನೆ ಕಟ್ಟೋರ್ಗಾಗ್ಲಿ, ಪುರೋಹಿತರಿಗಾಗ್ಲಿ, ಯಾರಿಗೆ ಆಗ್ಲಿ, ಈಶಾನ್ಯ ಒಂಚೂರು ದೇವ ಮೂಲೆ ಬೆಳೆದಂಗಿದ್ರೆ ಒಳ್ಳೆಯದು. ಇದನ್ನ ಮಾಡೋದ್ರಿಂದ ಎಷ್ಟು ಮನೆ ಹಾಳಾಗತ್ತೆ, ಎಷ್ಟು ಮನೆಗಳು ಹಾಳಾಗತ್ತೆ ಅಂತ ನಮ್ಗಿನ್ನೂ ಮನವರಿಕೆ ಆಗಿಲ್ಲ. ಈಶಾನ್ಯ ದಿಕ್ಕ ಬಗ್ಗೆ ಇನ್ನೂ ಮಾಹಿತಿ ಪಡ್ಕೊಳ್ತೀನಿ ಗುರುಗಳೇ. ಅದಕ್ಕೂ ಮುಂಚೆ ಒಬ್ರು ಕರೆ ಮಾಡಿದ್ದಾರೆ, ಶ್ರೀನಿವಾಸಯ್ಯ ಅಂತ ಕೋಲಾರದಿಂದ. ನಮಸ್ಕಾರ ಶ್ರೀನಿವಾಸಯ್ಯ ಅವ್ರಿಗೆ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ನಕ್ಷತ್ರ ತಿಳಿಸ್ತೀರಾ? ಧನಿಷ್ಠಾ ನಕ್ಷತ್ರ. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ ಹಲೋ, ಹೇಳಿ ಸರ್. ಮಗಂದು ಧನಿಷ್ಠಾ ನಕ್ಷತ್ರ. ಸರಿ, ಆಯ್ತು. ಏನಾಗ್ಬೇಕಿತ್ತು? ಏನೋ ಅವನು ಮೆಕ್ಯಾನಿಕಲ್ ಇಂಜಿನಿಯರು.
ಏನೋ ಅವ್ನು ಹೋಗಿದ್ದೆ ದಾರಿ ಬಂದಿದ್ದೆ ದಾರಿ ಮನೆ ಕಡೆ ಏನು ಗಮನಿಸ್ಕೊಳೋದಿಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ. ಎಷ್ಟು ವಯಸ್ಸು? ನನಗೆ 31 ನಡೀತಾ ಇದೆ ಸರ್. ಮದುವೆ ಆಯ್ತಾ? ಇನ್ನೂ ಇಲ್ಲ ಸಮಯ. ಯಾಕೆ ಮಾಡಲಿಲ್ಲ? ಹೆಣ್ಣು ಮಗು ಒಂದಿತ್ತು, ಅದಕ್ಕೆ ಕಾಯ್ಕೊಂಡಿತ್ತು. ತಪ್ಪ್ಯಾರ್ದು? ನಮ್ದೇ ಅನ್ನಿ. ಮತ್ತೆ ಅವನ ಬಗ್ಗೆ ಯಾಕೆ ಕಂಪ್ಲೇಂಟ್ ಹೇಳ್ತೀರಾ? ಅದು ಹಿಂಗೆ ಕೇಳಲೇಬೇಕಲ್ಲ. ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೀವು ಕಾರಣ ಇಟ್ಕೊಂಡ್ರಿ ಹೆಣ್ಣು ಮಾಡ್ಬಿಟ್ಟು ಗಂಡಿಗೆ ಮದುವೆ ಮಾಡೋಣ ಅಂತ ಅಲ್ವಾ? ಹೌದು. ವಯಸ್ಸು ಕೇಳ್ಬೇಕಲ್ಲ, ಏನ್ ಮಾಡೋದು? ಹೌದು ಹೇಳಿ. ಅಲ್ಲ, ನಿಮ್ಗೆ ಅರ್ಥ ಆಯ್ತಾ ಹೇಳಿದ್ದು? ಆಯ್ತು. ಹೊಟ್ಟೆ ಹಸ್ತಿರೋನು ಹೋಗ್ಬಿಟ್ಟು ಬಾಯಿಸು ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡ್ಸೋಣ ಅಂತ ಕರೆದ್ರೆ ಬತ್ತಾನ ಪಾಯಿಡ್ ಅಂತ ಹೊಡಿತಾನೆ ಮಕ್ಕದ ಮೇಲೆ, ಅಪ್ಪ ಅನ್ನೋದು ಕಾಣದೆ. ಹೊಟ್ಟೆ ಹಸಿದೆ ಊಟ ಕೊಳೆಯ ಅಂದ್ರೆ ದೇವಸ್ಥಾನ ಕರಿತಾವನೆ ಅಂತ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಪಾಪ ನೀವು ಬೇಕಂತ ಮಾಡಲಿಲ್ಲ. ಹೆಣ್ಣು ಮಗು ಮದುವೆ ಮಾಡ್ಬಿಟ್ಟು ಗಂಡು ಮಗು ಮಾಡೋದು ಸರಿನೇ, ಅದು ನೀವು ತಗೊಂಡು ನಿರ್ಧಾರ ಸರಿ. ಆದರೆ ನಿಮ್ಮ ಜವಾಬ್ದಾರಿ ತುಂಬ 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 ಹಿಂದೆ ಹೋಯ್ತು. ನಿಮಗೆ ಇದ್ರ ಬಗ್ಗೆ ಅರಿವಿರಲಿಲ್ವಾ? ಒಂದು ಮಕ್ಕಳು ಅಂದರೆ ವಯಸ್ಸಿಗನುಸಾರವಾಗಿ ಮದುವೆ ಮಾಡಬೇಕು ಅಂತ ಗೊತ್ತಿದೆಯಾ ಗೊತ್ತಿಲ್ವಾ? ಅಲ್ಲ, ಗೊತ್ತಿತ್ತು. ಅವ್ರು ಓದ್ತಾ ಇದ್ರು, ಹೆಣ್ಣು ಮಗು ಓದ್ತಾ ಇತ್ತು, ಅದಕ್ಕೆ ಅದು ಮುಗಿಲಿ ಮಾಡೋಣ ಅಂತ ಇದು ಮಾಡ್ಕೊಂಡಿದ್ದು. ಓಕೆ, ನಿಮಗೆ ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಸಮಯ 92. ಮದುವೆಯಾಗಿ ಎಷ್ಟು ವರ್ಷ ಇಸ್ವಿ ಹೇಳ್ತಿರಲ್ಲಪ್ಪ? 35 ವರ್ಷ. ಅಷ್ಟು ಹೇಳಿ. ನಿಮ್ಮ ಶ್ರೀಮತಿಯವರ ಮಾಂಗಲ್ಯ ಸರವನ್ನ ಯಾವಾಗ ಬದಲಾವಣೆ ಮಾಡಿದ್ರಿ? ಗೊತ್ತಿಲ್ಲ ಸಮಯ ಅದು. ನಿಮ್ಮ ಶ್ರೀಮತಿಯವ್ರು ಕೇಳ್ತಾಳ? ನಿಮ್ಮ ಶ್ರೀಮತಿಯವ್ರದ್ದು ಮಾಂಗಲ್ಯ ಕೇಳಿದ್ ನಾನು, ಪಕ್ಕದ ಮನೆಯವ್ರದಲ್ಲ. ನಿಮ್ಮ ಶ್ರೀಮತಿಯವ್ರ ಮಾಂಗಲ್ಯ ಬದಲಾವಣೆ ಗೊತ್ತಿದೆಯಾ? ಇಲ್ಲ ಸಮಯ, ನನಗೆ ಗೊತ್ತಿಲ್ಲ. ಯಾವಾಗ ಮಾಂಗಲ್ಯ ಮಾಡಿ ಚೇಂಜ್ ಮಾಡಿದ್ರು ಏನಂತ ಗೊತ್ತಿಲ್ಲ ಸರ್. ಏನು ತಾವು ಮಾಡೋದು ಕೆಲಸ ಏನು? ಸಮಯ ನಾವು ಐರನ್ ಸಮಯ ದೋಬಿಗಳು ಲಾಂಡ್ರಿ. ನಿಮ್ಮ ಮನೆ ಎಷ್ಟು ವರ್ಷದ್ದು? 8 ವರ್ಷ ಆಗಿದೆ ಸರ್. ಕೋಪ ನಿಮಗೆ ಜಾಸ್ತಿನಾ ನಿಮ್ಮ ಹೆಂಡತಿಗೆ ಜಾಸ್ತಿನಾ? ಓ, ಎಲ್ಲರಿಗೂ ಜಾಸ್ತಿನೇ ಇರೋದ್ರಲ್ಲಿ ಸ್ವಲ್ಪ. ಅದನ್ನ ಬಿಟ್ಕೊಂಡು ಜೀವನ ಮಾಡ್ತಾ ಇದೀವಿ. ಓಕೆ. ಫೋಟೋ ಯಾವ್ದು ಪೂಜೆ ಮಾಡೋದು? ಸತ್ತವ್ರ ಫೋಟೋ ಪೂಜೆ ಮಾಡೋದು ಯಾವುದು? ಇಲ್ಲ ಸಮಯ, ದೊಡ್ಡವ್ರದ್ದು ಯಾವ್ದು ಫೋಟೋ ಇಲ್ಲ ಸಮಯ. ಹೋಗ್ಲಿ, ಅವ್ರು ಊಟ ಹಾಕೋದು ಯಾವಾಗ? ಊಟ ನಮ್ಮ ಇದ್ರಲ್ಲಿ ನಾವು ಯಾವ್ದು ಪಾಲಿಸ್ಕೊಂಡ್ ಬಂದಿಲ್ಲ ಅವತ್ತಿನ ನಮ್ಮ ದೊಡ್ಡವರು. ನಾವು ಏನು ಅದನ್ನ ಮಾಡ್ತಾ ಇಲ್ಲ ಸರ್. ಒಳ್ಳೇದು, ಯಾಕೆಂದ್ರೆ ನಿಮಗೆ ದಾರಿನೇ ಇಲ್ಲ. ಕಾರಣ ಏನಂದ್ರೆ ದೊಡ್ಡವ್ರು ಪಾಲನೆ ಮಾಡಿಲ್ಲ ಅಂತ ಅನುಭವಿಸ್ಕೊಂಡೇ ಬಂದವ್ರೆ. ನೀವು ಅನುಭವಿಸ್ತಾನೆ ಇದ್ದೀರಿ. ನಿಮ್ಮ ಮಕ್ಕಳ ತಲೆ ಕಲ್ಲು ಹಾಕ್ಬಿಟ್ರಿ. ಇನ್ನು ನಿಮಗೆ ಸಮಯಕ್ಕೆ ಸರಿ ಮದುವೆ ಹೆಂಗಾಗತ್ತೆ? ಸಮಯಕ್ಕೆ ಸರಿ ನಿಮ್ಮ ಹೆಂಡತಿ ಮಾಂಗಲ್ಯ ಸರದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಇನ್ನು ಎಷ್ಟರ ಮಟ್ಟಕ್ಕೆ ಸಂಸಾರ ನಡೆದಿರಬಹುದು ನಿಮ್ಮ ಸರ್ವೀಸಲ್ಲಿ? ಅಬ್ಬಾ, ಅದ್ಭುತ. ಇದಕ್ಕೆ ಮದುವೆ ಬೇಕಾ ಅನ್ಸತ್ತೆ. ದಯವಿಟ್ಟು ನಿಮ್ಮ ಹೆಂಡತಿನ ಕೇಳಿ ಒಂಚೂರು, ಮಾಂಗಲ್ಯದ ವಿಷಯದಲ್ಲಿ ಕಟ್ಟಾಗಿದ್ಯಾವಾಗ, ರಿಪೇರಿ ಮಾಡ್ಕೊಂಡಿದ್ಯಾವಾಗ, ಸ್ವಲ್ಪ ದಯವಿಟ್ಟು ಕೇಳಿ ಒಂಚೂರು. ಅದು ತಿಳ್ಕೊಂಡ್ರೆ ಎಲ್ಲ ಆಗತ್ತೆ. ಆದರೆ ಮಕ್ಕಳಿಗೆ ಮದುವೆ ಮಾಡೋದೇ ಮುಖ್ಯ ಅಲ್ಲ. ಮಕ್ಕಳ ಬಗ್ಗೆ ಎಚ್ಚರಿಕೆ ತಗೋಬೇಕು ಯಜಮಾನ್ರೆ. ಇನ್ನು ಮೇಲೆ ಇದು ಪ್ರಯತ್ನ ಮಾಡಿ. ಮದುವೆ ಮಾಡ್ಬಿಟ್ಟು ಕೈ ತೊಳ್ಕೊಂಡೆ ಅನ್ನೋದು ಬೇಡ. ಮದುವೆ ಮಾಡಿದ್ಮೇಲೆ ಚೆನ್ನಾಗಿರಬೇಕು ಅಂತ ಪ್ರತಿಯೊಂದು ತಾಯಿಗಳು ಬರಬೇಕಿದು. ಈ ಅಭ್ಯಾಸ ಬರಬೇಕು ಅಂದರೆ ನೀವು ನಮ್ಮಲ್ಲಿ ಇದೆಲ್ಲ ವಾಡಿಕೆ ಇಲ್ಲ ಅಂದಮೇಲೆ ನಿಮ್ಮ ಮದುವೆ ಮಕ್ಳಿಗೆ ಒಳ್ಳೇದು ಯಾಕೆ ಆಗಬೇಕು? ನಿಮ್ಮ ಮಗಳಿಗೆ ಮದುವೆ ಯಾಕೆ ಆಗಬೇಕು ಕರೆಕ್ಟಾಗಿ? ಅದು ಬೇಡ ಬಿಡಿ. ವಾಡಿಕೆ ಇಲ್ವಲ್ಲ, ಹಂಗೆ ಸುಮ್ಮನಿದ್ದು ಬಿಡಿ. ಈ ದಡ್ಡತನ, ಈ ಬೇಜವಾಬ್ದಾರಿತನ ಮೊದಲು ಬಿಡಿ. ನೀವು ಯಾವ ದೇವ್ರ ಹತ್ರ ಹೋದ್ರು, ನೀವೆಲ್ಲ ಹರಿದ್ವಾರ್ಗೆ ಹೋದ್ರು ನಿಮ್ಗೆ ದಾರಿ ಇಲ್ಲ. ಯಾಕೆ ಅಂದರೆ ನೀವು ನಾನು ಯಾರು ಅಂತಲೇ ನಿಮ್ಗೆ ಅರಿವಿಲ್ಲ, ನಮ್ಮ ಕುಟುಂಬ ಏನು ಅಂತಲೇ ಗೊತ್ತಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಯಾವುದೇ ಮಾಹಿತಿ ಕೊಡ್ಲಿಕ್ಕಾಗಲ್ಲ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಮಾತ್ರ ನಿಮ್ಗೆ ದಾರಿ ಸಿಗಬಹುದೇನೋ, ಅದು ಕಷ್ಟ ಇದೆ. ಎದುರ್ಕೋಬೇಡಿ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಒಳ್ಳೇದು ಮಾಡಿ. ಪ್ರಯತ್ನ ಮಾಡಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಏನು ಕಾರಣ? ನನ್ನ ಮಗನಿಗೆ 31 ಆದರೂ ತಡ ಯಾಕೆ? ನನ್ನ ಮಗಳ ಮದುವೆ ಯಾಕೆ ತಡ? ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಎಷ್ಟು ಸಾಮರಸ್ಯ, ಖುಷಿ ಇದೆ, ಇನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ದಾವಣಗೆರೆಯಿಂದ ನಾಗರತ್ನ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರತ್ನ ಅವ್ರಿಗೆ. ನಮಸ್ಕಾರ ಮ್ಯಾಮ್. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಮಗನ ಬಗ್ಗೆ ತಿಳ್ಕೊಬೇಕಾಗಿತ್ತು. ಓಕೆ, ನಕ್ಷತ್ರ ತಿಳಿಸ್ತೀರಾ ಮಗಂದು? ಸ್ವಾತಿ ನಕ್ಷತ್ರ, ತುಲಾ ರಾಶಿ ಮ್ಯಾಮ್. ರೈಟ್, ಗುರುಜಿ ಇದ್ದಾರೆ ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಮ್ಮ. ಗುರುಜಿ, ಮಗನ ಬಗ್ಗೆ ತಿಳ್ಕೊ. ಎಷ್ಟು ವಯಸ್ಸು ಮಗನಿಗೆ? 19 ವರ್ಷ ಗುರುಜಿ. ಏನಾಗಬೇಕಿತ್ತು ಅವನ ಬಗ್ಗೆ? ಗುರುಜಿ, ಅವನಿಗೆ ಹೇಳಿದ ಮಾತು ಒಂದು ಕೇಳೋದಿಲ್ಲ. ಯಾವಾಗಿದ್ದ? ಹುಟ್ಟಿದಾಗಿಂದಾನೆ ಅಷ್ಟೇ ಗುರುಜಿ. ಯಾಕಿಂತ ತಪ್ಪಾಯ್ತು ಅಂತ ಯಾವಾಗ ಯೋಚನೆ ಮಾಡಿದ್ರ? ತುಂಬಾ ಯೋಚನೆ ಮಾಡಿದ್ದೀನಿ ಗುರುಜಿ. ನಿಮ್ಮ ಹತ್ರ ಬರ್ಬೇಕಂತ 4 ವರ್ಷದಿಂದ ಟ್ರೈ ಮಾಡ್ತೀನಿ. ಮಾಡ್ತಾ ಇರಿ. ಜೀವನ ಎಲ್ಲ ಪ್ರಯತ್ನ ಮಾಡ್ತಾನೆ, ಟ್ರೈ ಮಾಡ್ತಾನೆ ಇರ್ಬೇಕಷ್ಟೇ.
ಓಕೆ. ಅದೇ ಆಗಿದೆ ಗುರುಜಿ. ಈಗ ನಿಮ್ಮ ಮಗ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತನಾ? ಹೌದು ಗುರುಜಿ, ಯಾವ್ದು ಕೇಳ್ತಾ ಇಲ್ಲ. ಪಕ್ಕ ಅವನು ಓದ್ನಲ್ಲಿ ಮುಂದಿಲ್ಲ. ನಿಮ್ಮ ಯಜಮಾನ್ ಏನ್ ಕೆಲಸ ಮಾಡೋದು? ಯಜಮಾನ್ರು ಸಿರಿ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿದ್ರು ಗುರುಜಿ, ಈಗ ರಿಟೈರ್ ಆಗಿದ್ದಾರೆ. ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ 8 ವರ್ಷದ ಗುರುಜಿ. ಕಟ್ಸಿದ್ದ ನಾನು ತಗೊಂಡಿದ್ದ? ಒಬ್ಬಳೆ ಮಗಳು ಗುರುಜಿ, ಅಮ್ಮ ಮನೆಯಲ್ಲಿದ್ದೀನಿ. ಅಮ್ಮ ಒಬ್ಬಳೆ ಮಗಳು ಗುರುಜಿ ನಾನು. ತಂದೆ ಮನೇಲಿದ್ದೀರಾ? ಹೌದು ಗುರುಜಿ. ಓಕೆ. ಆ ಮನೆ ಕಟ್ಸಿದ್ದು ಯಾರು? ಅಪ್ಪ ಕಟ್ಸಿದ್ರು ಗುರುಜಿ. ಓಕೆ. ಈಗ ಆ ಮನೆ ಅಮ್ಮ ನಿನಗೆ ವಾಯುವ್ಯ ಮೂಲೆ ಅಂತ ಗೊತ್ತಾಗತ್ತಾ? ನಿಮ್ಮ ಮನೆ ವಾಯುವ್ಯ ಮೂಲೆ ಅಂದರೆ ಈಶಾನ್ಯ ಗೊತ್ತಾವಲ್ಲಿ ದೇವಮೂಲೆ ಅಂತ ಗೊತ್ತಾ? ಗುರುಜಿ ಗೊತ್ತು. ಅದೇ ನೇರಕ್ಕೆ ಹಿಂದ್ಗಡೆ ಬಾರುತ್ತಲ್ಲ ಅದೇ ವಾಯುವ್ಯ. ಈಶಾನ್ಯ ನೇರದಲ್ಲಿ ಕೊನೆ ಆಗುತ್ತಲ್ಲ ಅದೇ ವಾಯುವ್ಯ. ಗುರುಜಿ. ಅಲ್ಲೇನಿದೆ? ಅಲ್ಲಿ ಬೆಡ್ರೂಮ್ ಇದೆ ಗುರುಜಿ. ಓಕೆ. ಅದಕ್ಕೆ ಅಟ್ಯಾಚ್ ಬಾತಾ? ಇಲ್ಲ ಇಲ್ಲ ಗುರುಜಿ, ಅಟ್ಯಾಚ್ ಬಾತ್ ಇಲ್ಲ. ಅಲ್ಲಿ ಯಾರು ಮಲಗೋದು? ಅಲ್ಲಿ ನಾವೇ ಮಲಗ್ತಿದ್ವಿ ಗುರುಜಿ. ನೀವೇ ಮಲಗೋದಾ? ಏನು ಉದ್ದೇಶ? ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ 29 ವರ್ಷ ಗುರುಜಿ. ಅದೇ ರೂಮಲ್ಲಿ ಮಲಗ್ತಾ ಇದ್ದೀರಾ? ಇಲ್ಲ ಗುರುಜಿ, ಮುಂಚೆ ಎಲ್ಲ ಹೊಸಪೇಟೆಯಲ್ಲಿ ಇದ್ವಿ. ಸರಿ. ಈಗ ಇಲ್ಲಿಗೆ ಬಂದು ಎಷ್ಟು ವರ್ಷದಿಂದ ಆ ರೂಮಲ್ಲಿ ಮಲಗ್ತಿದ್ದೀರಾ? ಇಲ್ಲಿ ಬಂದು ಈಗ 6 ವರ್ಷ ಆಯ್ತು ಗುರುಜಿ. ಓಕೆ. ಸ್ನಾನದ ಮನೆ ಎಲ್ಲಿಟ್ಟಿದ್ದೀರಾ? ಸ್ನಾನದ ಮನೆ ಹಿಂದ್ಗಡೆ ಇದೆ ಗುರುಜಿ. ಹಿಂದ್ಗಡೆ ಅಂದ್ರೆ ಯಾವ ಲೈನಲ್ಲಿ? ವಾಯು ಮೂಲೆ ಇಲ್ಲ, ನೈಋತ್ಯ ಮೂಲೆ ಇಲ್ಲ? ನೈಋತ್ಯ ಮೂಲೆಯಲ್ಲಿದೆ. ಓಕೆ. ಒಂದೇನಾ ಎರಡಾ? ಒಂದೇ ಇದೆ ಇರೋದು. ಅದು ಹೊರಗಡೆಯಿಂದ ಹೋಗೋದಾ ಒಳಗಡೆಯಿಂದ ಹೋಗೋದಾ? ಹೊರಗಡೆಯಿಂದನೇ ಹೋಗ್ಬೇಕು ಗುರುಜಿ. ಒಳಗೆ 2 ಬಾಗ್ಲು ಇದೆ. ಅದೇ ಒಳಗಡೆಯಿಂದ ಒಂದು ಹೊರಗಡೆಯಿಂದ ಒಂದು? ಹೊರಗಡೆಯಿಂದ ಹಿಂದ್ಗಡೆ ಒಟ್ಟು 2 ಬಾಗ್ಲು ಅಂತಾರಲ್ಲ ಗುರುಜಿ, 2 ಬಾಗ್ಲು ಹಿಂದೆ ಮಾಡಿದ್ವಿ ಸ್ನಾನ. ಸರಿ. ಎಷ್ಟು ಜನ ನಿಮ್ಮ ಮನೆಯಲ್ಲಿ ಒಟ್ಟು ಗಂಡಸರಿರೋದು? ನಿಮ್ಮ ಯಜಮಾನ್ರು, ನಿಮ್ಮ ಮಗ, ಆಮೇಲೆ ದೊಡ್ಡ ಮಗ ಇದ್ದಾನೆ ಗುರುಜಿ. 2 ಗಂಡು ಮಕ್ಕಳು, ಯಜಮಾನ್ರು 3 ಇದ್ದಾರೆ. ಓಕೆ. ಇಬ್ಬರು ಮಕ್ಕಳು ವಿಷಯದಲ್ಲಿ ತಗೊಂಡ್ರೆ ಇಬ್ಬರು ಮಕ್ಕಳು ಅದೇ ಥರನೇ ನಾವು ಹೇಳೋದನ್ನ ಕರೆಕ್ಟಾಗಿ ಒಪ್ಕೊಳ್ಳಲ್ಲ ಅಂತ ನಾವು ತಿಳ್ಕೊಳ್ಳಲ್ಲ ಅಂತನಾ ಅನ್ಸತ್ತಾ? ಅಥವಾ ಒಬ್ಬ ಸರಿ ಇಲ್ಲ ಅಂತನಾ? ದೊಡ್ಡ ಮಗ ಸ್ವಲ್ಪ ಪರವಾಗಿಲ್ಲ, ಇವಂದೇ ಸ್ವಲ್ಪ ತುಂಬಾ ಕಿರಿಕಿರಿ ಗುರುಜಿ, ಯಾವುದರಲ್ಲೂ ಇಲ್ಲ. ಓಕೆ. ನಿಮ್ಮ ಯಜಮಾನರಿಗೆ ಬೇಜಾರು ಕೋಪ ಎರಡರಲ್ಲಿ ಯಾವ್ದು ಜಾಸ್ತಿ? ಅಯ್ಯೋ ತುಂಬಾ ಇದೆ ಗುರುಜಿ. ಸುಮ್ಮನೆ ಓಕೆ. ತುಂಬಾ ಕೋಪ, ತುಂಬಾ ಏನು ಇಷ್ಟೊತ್ತುವರೆಗೂ ಇಷ್ಟು ಡೀಟೇಲ್ಸ್ ತಗೊಂಡೆ. ಇಲ್ಲಿ ಮನೆ 3 ಮೂಲೆ ಆಯ್ತು ಅಂತ ಗೊತ್ತಿಲ್ಲ ಮನೆ ಕಟ್ಟಿದವ್ರಿಗೆ. ಅಮ್ಮ ಕೇಳಿಸ್ಕೊತಿದ್ಯಾ? ವಾಯು ಮೂಲೆಯಲ್ಲಿ ಬೆಡ್ರೂಮ್, ನಾವು ಗಂಡ ಹೆಂಡತಿ ಅಲ್ಲೇ ಮಲಗ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ. ಈಗ ವಾಸ್ತು ಪ್ರಕಾರ ಅಂತಕ್ಕಂಥ ಶಾಸ್ತ್ರಕ್ಕೆ ಬಂದಾಗ ವಾಯು ಮೂಲೆಯಲ್ಲಿ ಬಾತ್ರೂಮ್ ಇರ್ತಕ್ಕಂಥದ್ದು ಸರಿ ಅಂತಕ್ಕಂಥ ವಿಚಾರ. ಆದರೆ ಅದರಲ್ಲೂ ಹಲವಾರು ಎಷ್ಟು ಮಟ್ಟಕ್ಕೆ ವಾಯು ಮೂಲೆಯಲ್ಲಿ ಬಾತ್ರೂಮ್ ಇದ್ರೆ ಕರೆಕ್ಟ್ ಅಂತಕ್ಕಂಥ ವಿಷಯ ತಿಳ್ಕೊಂಡಾಗ ಅದು ಎಷ್ಟು ಮಟ್ಟಕ್ಕೆ ತಿಳ್ಕೊಂಡಿದ್ದೀವಿ ಅಂತ ಸಮಯ ಬಂದಾಗ ಹೇಳ್ತೀನಿ. ಸದ್ಯಕ್ಕೀಗ ಇವರಿಗೆ ನೈಋತ್ಯ ಮೂಲೆಯಲ್ಲಿ ಬಾತ್ರೂಮ್ನ ತಗೊಂಡು ಹಾಕಿದ್ದಾರೆ. ಈಗ ಮಕ್ಕಳ ಮೇಲೆ ಕಂಪ್ಲೇಂಟು, ಪ್ರಯೋಜನ ಇಲ್ಲ, ಹೇಳೋದನ್ನು ಕೇಳಲ್ಲ ಅಂತ. ಈಗ ಈ ಹುಡುಗನಿಗೋ ಇವ್ರ ಅಮ್ಮನ ಅಂದರೆ ಇವ್ರಿಗೋ ಗಂಡನಿಗೋ ಇವ್ರು 3 ಜನ ಕೂರಿಸಿ ಕುಟುಂಬ ಸಮೇತ ಕೂರಿಸಿ ದಿನ ನವಗ್ರಹ ಪೂಜೆ ಮಾಡಿಸಲು ಸರಿ ಹೋಗಲ್ಲ. ಇದು ಸಮಸ್ಯೆ ಇರೋದಲ್ಲಿ ವಾಸದ ಮನೆಯಲ್ಲಿ, ದಿಕ್ಕಿನಲ್ಲಿ. ಈಗ ನಾವು ಮಾಡಬೇಕಾದ್ದೇನು? ದಿಕ್ಕು ಯಾವುದು, ಮನೆ ಯಾವುದು, ತಲೆ ಭಾಗ ಯಾವುದು, ಕಾಲಿನ ಭಾಗ ಯಾವುದು, ಇದನ್ನು ಗುರುತಿಸದೇ ಇರತಕ್ಕಂಥ ಕಾರಣದಿಂದಾಗಿ ಸಮಸ್ಯೆಯಲ್ಲಿ ಮನುಷ್ಯ ಕೊನೆ ಪಕ್ಷ ಮನೆ ಬಿಟ್ಟು ಹೋಗ್ಬೋದು, ಬೇಜಾರು ಮಾಡ್ಕೋಬೋದು, ಅಥವಾ ಏನೋ ದುರಂತ ಆಗ್ಬೋದು. ಇವೆಲ್ಲವೂ ಅಕಸ್ಮಾತ್ ನಡೆದಾಗ ಕೊನೆಗೇನು ಹೇಳ್ತೀವಿ ನಾವು? ಆಯಸ್ಸು ಅಷ್ಟೇ ಅಂತ ಇದ್ದಿದ್ದು. ಅದೇ ಗುರುಜಿ, ಆಕ್ಸಿಡೆಂಟ್ ಆಗಿದೆ ಗುರುಜಿ, ಈಗ 2 ತಿಂಗಳಾಗಿದೆ. ಆದ್ರೂ ತಿಳ್ಕೊಳ್ಳಿಲ್ವಲ್ಲ ನೀವು? ತಿಳ್ಕೊಂಡಿಲ್ಲ ಗುರುಜಿ. ನಾನು ತುಂಬಾ ಪ್ರಯತ್ನ ಮಾಡ್ತೀನಿ, ನನಗೆ ಸಾಧ್ಯ ಆಗ್ತಿಲ್ಲ. ಆದ್ರೆ ಅವ್ರ ದೃಷ್ಟಿನೂ ನಿಮ್ಮ ಲೈನ್ ಸಿಕ್ಕಿದೆ. ಅಲ್ಲ, ನೀವು ಕೂತು ಜಾಗದಲ್ಲಿ ತಿಳ್ಕೊಬೇಕು ಅಂದ್ರೆ ಹೇಗೆ ಸಾಧ್ಯ? ಕೂತು ಜಾಗದಲ್ಲಿ ತಿಳ್ಕೊಳಕ್ಕಾಗತ್ತಾ? ಇಲ್ಲ ಗುರುಜಿ, ಬರಕ್ ತುಂಬಾ ಟ್ರೈ ಮಾಡ್ತೀನಿ. ನನಗೆ ಏನಾದ್ರೂ ಪರಿಹಾರ ಹೇಳಿ ಗುರುಜಿ. ಬರ್ಲಿ, ಅದಕ್ಕೂ ಪರಿಹಾರ. ಆಮೇಲೆ ದುಡ್ಡು ಸಿಗ್ತಾ ಇಲ್ಲ, ಅದಕ್ಕೂ ಪರಿಹಾರ. ಏನ್ ಹೇಳೋಣ, ಜೀವನ ಎಲ್ಲ ಬರೀ ಪರಿಹಾರ ಆಯ್ತಲ್ಲ. ವಿಷಯ ತಿಳ್ಕೊಳ್ಳಿ. ಒಂದು ತಿಳ್ಕೊಳಮ್ಮ, ಏನಪ್ಪಾ ಅಂದ್ರೆ ನಾವು ಎಲ್ಲಿದೆ ದೇವಸ್ಥಾನ, ಬೆಟ್ಟ, ಅಲ್ಲಿ ಹುಡುಕೊಂಡು ಹೋಗ್ಬೇಕು. ಬೆಟ್ಟ ನಿಮ್ಮ ಮನೆ ಹತ್ರಕ್ಕೆ ಬರಲ್ಲ. ಹಾಗೆ ನೀವೇನು ಮಾಡಬೇಕು ಅಂದರೆ ಪ್ರಯತ್ನದಲ್ಲಿ ಮೊದಲು ನಾವು ಊಟ ಮಾಡೋಕ್ಕೆ ಚೆನ್ನಾಗಿರೋ ಹೋಟೆಲ್ ಹುಡುಕ್ತೀವಿ, ಬಟ್ಟೆ ತೊಗೊಳಕ್ಕೆ ಚೆನ್ನಾಗಿರೋ ಬಟ್ಟೆ ಅಂಗಡಿ ಹುಡುಕ್ತೀವಿ. ಹಾಗೆ ಮನೆಗೋಸ್ಕರವಾಗಿ, ಮಕ್ಕಳಿಗೋಸ್ಕರವಾಗಿ ತಂದೆ ತಾಯಿ ಅಷ್ಟು ಪ್ರಯತ್ನ ಮಾಡಲಿಲ್ಲ ಅಂದರೆ ದುಡ್ಡು ಸಿಗದೆ ಇರ್ಬೋದು, ಟೈಮ್ ಸಿಗದೆ ಇರ್ಬೋದು, ಬೇಜಾರಾಗ್ಬೋದು, ಒಪ್ಪದೇ ಇರ್ಬೋದು, ಹಲವಾರು ಕಾರಣ ಇರ್ಬೋದು. ಇದಕ್ಕೆಲ್ಲ ಮೂಲ ಕಾರಣ ಏನಂದ್ರೆ ನಾವು ಬಿಗಿಯಾಗಿ ನಿಂತ್ಕೋಬೇಕು.
ನಿಂತುಕೊಂಡು ತೀರ್ಮಾನ ಮಾಡಿ ನಿರ್ಧಾರ ಮಾಡಿ ತಿಳ್ಕೊಳ್ಳೇಬೇಕಂತ ಪ್ರಯತ್ನ ನೀವು ಮಾಡೋದಕ್ಕೆ ಅವಕಾಶ ಆಗಿಲ್ಲ. ಸ್ವಲ್ಪ ಮನಸ್ಸು ಬರುತ್ತೆ, ಆಮೇಲೆ ಸೋತೋಗ್ತೀರಾ, ಆಮೇಲೆ ಮರ್ತೋಗ್ತೀರಾ. ಹೀಗೆ ಕಾಲ ಕಳೆದು ಮಗನಿಗೆ ಈ ರೀತಿ ದುರಂತಗಳು. ಸುಮ್ಮನೆ ಆಗ್ಬಿಡ್ತೀನಿ ಗುರುಜಿ, ತುಂಬಾ ಬರ್ತೀನಿ, ತುಂಬಾ ಹೋಗ್ಬೇಕಂತ ತುಂಬಾ ಬರ್ತೀನಿ. ಮತ್ತೆ ಈಗ ಹಾಸ್ಪಿಟ್ಲ್ ಹತ್ರ ಕೂತ್ಕೊಂಡು ಅಳೋರು ಯಾರು ಹೇಳು? ನಾನೇ ಗುರುಜಿ. ಯಾಕೆ ಬೇಕಮ್ಮ ಈ ಕರ್ಮ? ದೇವ್ರು ಹೇಳಿದಾನೆ ನಿಂಗೆ ಆಸ್ಪತ್ರೆ ಕರ್ಕೊಂಡು ಹೋಗೋ, ಮಗನಿಗೆ ಹಿಂಗಾಯ್ತು ರಿಪೇರಿ ಮಾಡಿಸು ಅಂತ ಹೇಳಿದಾನೆ ಇಲ್ವಲ್ಲ? ಯಾಕೆ ಅನುಭವಿಸ್ತೀರಾ? ಅದಕ್ಕೋಸ್ಕರವಾಗಿ ನಮಗೆ ಸಿಕ್ಕಲಿಲ್ಲ, ನಿಮ್ಮಂಥವ್ರು ಸಿಕ್ಕಲಿಲ್ಲ ಕಾರಣ ಹೇಳೋದನ್ನು ಬಿಟ್ಟು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಲೇಬೇಕು ಅಂತಕ್ಕಂಥ ಲೆಕ್ಕಾಚಾರ ಪ್ರತಿಯೊಬ್ಬರಿಗೂ ಈ ಮೂಲಕ ಹೇಳ್ತೀನಿ. ನಮ್ಮ ಕುಟುಂಬದ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅನ್ನೋದು ಆದರೆ ಭಗವಂತನ ಪ್ರೇರಣೆ ಒಂದಿರುತ್ತೆ. ಏನು ಅಂದರೆ ಆಂಜನೇಯ ಇಲ್ಲ ಶಿವನ ದೇವಸ್ಥಾನ, ಎರಡರಲ್ಲಿ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ನಮ್ಮ ಪ್ರಯತ್ನ ಯಾವುದು ಸಫಲತೆ ಆಗ್ತಾ ಇಲ್ಲ, ಎಲ್ಲೂ ಹೋಗಬೇಕು ಅಂದರೆ ದಾರಿ ಸಿಗ್ತಾ ಇಲ್ಲ ಅನ್ನೋರು ಆ ದೇವಸ್ಥಾನದಲ್ಲಿ ಹೋಗಿ ಒಂದು 5 ದಿನ ಸೇವೆ ಮಾಡ್ತಕ್ಕಂಥ ಭಾಗ್ಯವನ್ನು ನೀವು ಪಡ್ಕೊಂಡ್ರೆ ನಿಮಗೆ ದಾರಿ ಸಿಗುತ್ತೆ, ದುಡ್ಡು ಸಿಗುತ್ತೆ, ಅನುಕೂಲ ಆಗುತ್ತೆ. ಇದನ್ನು ಪ್ರತಿಯೊಬ್ಬರು ನಿಮ್ಮ ಮೂಲಕ ಎಲ್ರಿಗೂ ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ಅದಕ್ಕೂ ಪರಿಹಾರ ಹೇಳಿ ಅಂತ ಅಂದ್ಕೊಂಡು ಕಾಯಂ ಕೂತ್ಕೋಬೇಡಿ. ದೇವಸ್ಥಾನದಲ್ಲಿ ಹೋಗಿ ಸೇವೆ ಮಾಡೋದು, ರಂಗೋಲಿ ಹಾಕೋದು, ಬಾಗಿಲು ತೊಳೆಯೋದು, ಏನೋ ಒಂದು ಮಾಡಿ ನಿಮ್ಗೊಂದು ದಾರಿ ಸಿಕ್ಕತ್ತೆ, ಕುಟುಂಬ ಪರಿವರ್ತನೆ ಆಗುತ್ತೆ, ತಿಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ನೀನು ಪ್ರಯತ್ನ ಮಾಡು ತಾಯಿ. ಎಲ್ಲಿಂದ ಸಮಸ್ಯೆ, ಯಾವುದರಿಂದ ಸಮಸ್ಯೆ, ಈ ಸತ್ಯವನ್ನು ತಿಳ್ಕೊಂಡು ನೆಮ್ಮದಿಯಾಗಿ ಬದುಕೋಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕಡೂರಿನಿಂದ ಸರೋಜಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರೋಜಾ ಅವ್ರಿಗೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ಸರೋಜಾ ಅವರು? ನಮ್ಮ ಮಗನ ಬಗ್ಗೆ ತಿಳ್ಕೊಬೇಕಾಯ್ತು. ಓಕೆ, ನಕ್ಷತ್ರ ತಿಳಿಸಿ. ಆರಿದ್ರ ನಕ್ಷತ್ರ. ಗುರುಜಿ ಧರ್ಮ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ. ಹೇಳಿಮ್ಮ, ಯಾರು ಆರಿದ್ರ ನಕ್ಷತ್ರ? ನಮ್ಮ ಮಗನ ಹೆಸರು ನಮ್ಮ ಮಗಂದು ಗುರುಜಿ. ಎಷ್ಟು ವಯಸ್ಸು? ಅವನಿಗೀಗ 19 ತುಂಬಿ 20 ನಡೀತಾ ಇದೆ. ಏನಾಗ್ಬೇಕಿತ್ತು? ಅವನಿಗೆ ನಾಗದೋಷ ಇದೆ ಅಂತ ಹೇಳಿದ್ರು. ಅದು ನಿಜಾನ ಸುಳ್ಳ ಅಂತ ತಿಳ್ಕೊ. ಯಾವಾಗ ಹೇಳಿದ್ರು? ಅವನು 2ನೇ ಕ್ಲಾಸ್ ಇದ್ದಾಗ ಹೇಳಿದ್ರು ಗುರುಜಿ, ಮೈಸೂರಲ್ಲಿ. ತುಂಬ ಒಳ್ಳೇದು ಕಣಮ್ಮ, ತುಂಬ ಬೇಗ ಕೇಳ್ತಾ ಇದ್ದಿ. 2ನೇ ಕ್ಲಾಸಲ್ಲಿ ಹೇಳಿದ ವಿಚಾರನ 19 ವರ್ಷ ಆದ್ಮೇಲೆ ಕೇಳ್ತಿದ್ಯಾ? ಅಲ್ಲ ಗುರುಜಿ, ಇಲ್ಲಿ ನಮ್ಮ ಕಡೂರಲ್ಲಿ ಕೇಳಿದ್ಕೆ ಅವನಿಗಿಲ್ಲ, ಅವ್ನು ಮಾಡಪ್ಪ ಇದ್ರಿಂದ ಅವನು ಎಲ್ಲ ಮಾಡಿದಾನಲ್ಲ, ಕೃಷ್ಣನ್ನ ನಂಬಿದಾನೆ, ಅವನಿಗಿಲ್ಲ ಅಂತ ಇಲ್ಲೊಬ್ರು ಗುರುಜಿ ಹೇಳಿದ್ರು. ಗುರುಜಿ ಒಂದು ಹೂನಾರ ಹಾಕು. ಅಲ್ಲಮ್ಮ, ನೀವು ಎಂತ ಗುರುಗಳ ಹತ್ರ ಹೋಗ್ತೀರಾ ಅಂತ ಈಗ ಅರ್ಥ ಆಗ್ತದೆ. ಅದಕ್ಕೆ ಒಂದೊಂದು ಹೂನಾರ ಹಾಕ್ಬಿಟ್ಟು ಕಾಲಿಗೆ ಬಿಡಿ. ಬರೀ ಕಿತ್ತೋಗಿರೋ ವಿಷಯ ಕೇಳ್ಕೊಂಡು ಜೀವನ ಎಲ್ಲ ಹಿಂಗೆ ಅನುಭವಿಸಿ ಆಮೇಲೆ ಶಾಸ್ತ್ರ ಕೇಳೋದು ದೇವ್ರ ಮುಂದೆ ಕೇಳ್ತಿರಲ್ಲಮ್ಮ. ಅವನಿಗೆ ಆರಿದ್ರ ನಕ್ಷತ್ರ ಏನು ಕುಟ್ಟದ ಅಂತ ಫಸ್ಟ್ ತಿಳ್ಕೊಳಕ್ಕೆ ಹೇಳಿ. ಯಾರು ಹೇಳೋದು ದಮ್ಮಿದ್ರೆ ಹೇಳಕ್ಕೆ ಅವ್ರಿಗೆ. ಯಾಕೆ ಹೇಳ್ತೀನಿ, ನಾಚಿಕೆ ಆಗಲಿ ಅಂತ. ಆರಿದ್ರ ನಕ್ಷತ್ರಕ್ಕೆ ಮಗು ಏನು ಕುಟ್ಟುತ್ತೆ ಅಂತ ಕೇಳು ಗುರುಜಿಗೆ. ಮೊದಲು ಅದು ಉತ್ತರ ಕೊಡ್ಲಿ. ಯಾರು ಇದಾರ ನೋಡಿ ಕರ್ನಾಟಕದಲ್ಲಿ ಹೇಳೋರು ಅದನ್ನ. ಅರ್ಥ ಆಯ್ತಾ ನಿಂಗೆ? ಇಲ್ಲ ಗುರುಜಿ. ಅಮ್ಮ ತಾಯಿ, ಕಡೂರಲ್ಲಿ ಒಂತಾವ್ ಕೇಳು, ಬೀರೂರಲ್ಲಿ ಒಂತಾವ್ ಕೇಳು, ಭದ್ರಾವತಿಲಿ ಒಂತಾವ್ ಕೇಳು. ಜೀವನ ಎಲ್ಲ ಬರೀ ಸೋಮಾರಿತನದಲ್ಲೇ ಕಳೆದ್ಬಿಟ್ಟು ಯಾಕಮ್ಮ ಸುಮ್ಮನೆ ಸಮಯ ವ್ಯರ್ಥ ಮಾಡ್ತೀರಾ? ಶಾಸ್ತ್ರ ಕೇಳ್ಕೊಂಡು ಏನಮ್ಮ ಇದೆ ಶಾಸ್ತ್ರದಲ್ಲಿ? ಅದು ಶಾಸ್ತ್ರ, ಅದು ಉಪಶಾಸ್ತ್ರ. ನಿಜವಾಗ್ಲೂ ಹೇಳೋ ಶಾಸ್ತ್ರ ಯಾರೂ ಇಲ್ಲ ದೇಶದಲ್ಲಿ. ಉಪಶಾಸ್ತ್ರ ಹೇಳೋರು ಬೇಕಾಷ್ಟು ಜನ ಇದ್ದಾರೆ. ಅದಕ್ಕೆ ಎಲ್ಲ ಊರಲ್ಲೂ ಒಂದು ಕೇಳ್ತಾ ಇರು ತಾಯಿ. ತಲೆ ಕೆಟ್ಟಿದೆ ಅಂತಾರೆ ಗೊತ್ತಾ ನಿಂಗೆ? ಅವನು ಗಂಟ್ಲು, ಕಿವಿ, ಮೂಗು, ಕಣ್ಣು ಇದೆಲ್ಲ ಗಮನಿಸಿದೇನಮ್ಮ ನಿನ್ ಮಗ ತಾನೆ? ಗುರುಜಿ. ಅದ್ರಲ್ಲಿ ಯಾವ ಸಮಸ್ಯೆ ಇದೆ? ಮೈಯೆಲ್ಲ ತುರಿ ಆಗಿದೆ. ಈಗ ನಿನ್ಗೆ ಅರ್ಥನೇ ಆಗ್ಲಿಲ್ಲ ಅಮ್ಮ. ಏನ್ ಓದಿದೀಯಾ? ನಾನು ಅಲ್ಲಮ್ಮ, 19 ವರ್ಷ ಮಗುನ ನೀನ್ ಜನ್ಮ ಕೊಟ್ಬಿಟ್ಟು ತುರ್ಕೆ ಇದೆ, ಕಣ್ಣಲ್ಲಿ ಹಂಗೈತೆ, ಕಿವಿಲಿ ಹಿಂಗೈತೆ, ಗಂಟ್ಲಲ್ಲಿ ಹಿಂಗೈತೆ ವರ್ಣನೆ ಮಾಡ್ಕೊಂಡು ಕೂತಿದ್ಯಲ್ಲಮ್ಮ. ಯಾವ ಪುರುಷಾರ್ಥಕ್ಕಮ್ಮ ನಿಮ್ಗೆ ಮಕ್ಕಳುಗಳು? ಹೇಳಮ್ಮ, ನನಗೆ ಕೇಳಕ್ ಅಧಿಕಾರ ಇಲ್ಲ. ಬೇಜವಾಬ್ದಾರಿ ಸೋಮಾರಿತನಕ್ಕೆ ಮಕ್ಕಳು ಯಾಕಮ್ಮ? ಬರೀ ಕತೆ ಹೇಳ್ಕೊಂಡು ಕಾಲ ಕಳಿಬೇಡಿ ಆಯ್ತಾ? ಶಾಸ್ತ್ರ ಕೇಳೋದನ್ನ ನಿಮಿಷ ಕೇಳಿಸ್ಕೊ ತಾಯಿ. ಶಾಸ್ತ್ರ ಕೇಳುವುದನ್ನ ಬಿಡಿ, ದುರಭ್ಯಾಸದನ್ನ ಬಿಡಿ. ಶಾಸ್ತ್ರ ಕೇಳೋದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಈ ಕೆಟ್ಟ ಅಭ್ಯಾಸ, ಈ ಕ್ಯಾನ್ಸರ್ ರೋಗ ಹೋಗೋ ತನಕ ಜನಕ್ಕೆ ಉದ್ಧಾರ ಆಗಲ್ಲ. ನೀವು ಅದನ್ನೇ ಅಂಟಿಸ್ಕೊತಾ ಇದ್ದೀರಾ. ಬೇಡ ಅಂದ್ರೂ ಏನ್ ಮಾಡೋಣ? ಶಾಸ್ತ್ರ ಕೇಳುವುದು ಪ್ರಪಂಚಾದ್ಯಂತ ಎಲ್ಲೂ ಇಲ್ಲ. ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ. ಅರ್ಥ ಆಯ್ತು ಗುರುಜಿ, ಅರ್ಥ ಆಯ್ತು. ಈಗ ನಿಮ್ಮ ಮಗನ ಕುತ್ತಿಗೆ ಭಾಗ ರಿಪೇರಿ ಆಗಬೇಕಾ ಬೇಡವಾ? ಅವನು ಮಲಕೊಳ್ತಕ್ಕಂತ ವಿಚಾರದಲ್ಲಿ ಎಷ್ಟು ತಪ್ಪಾಗಿ ಮಲಗ್ತಾನೆ ನೋಡಿದ್ಯಾನಮ್ಮ ನಿನ್ ಮಗ ಮಲ್ಕೊಳ್ಳೋದು? ಗುರುಜಿ. ಎಲ್ಲದಕ್ಕೂ ಅಂತೀಯ ತಾಯಿ. ಏನ್ ಮಾಡ್ತಾ ಇದೀಯ 19 ವರ್ಷದಿಂದ? ಯಾಕೆ ಬೇಕಿತ್ತು ಮಗು?
ಹೇಳಮ್ಮ. ಅಲ್ಲ ಗುರುಜಿ ಅದೀತ ಇಲ್ವಾ ಅಂತ ನಿಮ್ಮನ್ನ ತಿಳ್ಕೊಬೇಕಿತ್ತು ಗುರುಜಿ. ಇಷ್ಟು ಹೇಳೋದು ನಿನ್ಗೆ ಅರ್ಥ ಆಗಲಿಲ್ಲ, ನೀನು ಫೋನ್ ಮಾಡಿದ್ದೆ ತಪ್ಪು. ಇಷ್ಟೊತ್ತು ಹೇಳೋದು ನಿನ್ಗೆ ಅರ್ಥ ಆಗಲಿಲ್ಲ. ಇಂಥ ಜನ ಬೇಕಾದಷ್ಟು ತುಂಬೋಗಿದ್ದಾರೆ ನಮ್ಮ ಜನದಲ್ಲಿ. ನಿನಗೆ ಏನೂ ಹೇಳೋಕ್ಕಾಗಲ್ಲ ತಾಯಿ. ಐತಾ ಇಲ್ವಾ ಅಂತ ಏನು ಮಾಡೋದಕ್ಕಿದೆ? ಇದ್ಕೊಡ್ಲ, ನಾನು ಸರ್ಟಿಫಿಕೇಟ್ ಕೊಡ್ಲ ನಿನಗೆ? ನಾನು ಹೇಳ್ತಾ ಇದ್ದೀನಿ, ಆರಿದ್ರ ನಕ್ಷತ್ರಕ್ಕೆ ಮಗು ಹುಟ್ಟೋದಕ್ಕೆ ಕಾರಣ ಏನಂತ ತಿಳ್ಕೊ ಅಂದರೆ ಏನು ಮಾಡ್ಲಾ ಬೇಡವಾ ಅಂತ ಏನು ಹೇಳಮ್ಮ ತಾಯಿ? ನಮಸ್ಕಾರ. ಭಗವಂತ ನಿಮಗೇ ಬುದ್ಧಿ ಕೊಡಬೇಕಮ್ಮ. ನಾನು ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಈ ಥರ ಗೊತ್ತು ಗುರಿ ಇಲ್ಲದ ರೀತಿ, ಅರ್ಥವಾಗದ ರೀತಿ ದಯವಿಟ್ಟು ಯಾರು ಕರೆ ಮಾಡಬೇಡಿ, ಸಮಯ ವ್ಯರ್ಥ ಮಾಡಬೇಡಿ. ಯಾಕೆ ಅಂದರೆ ನಮಗೆ ತುಂಬ ಬೇಜಾರಾಗುತ್ತೆ. ಅರ್ಥವಾಗೋರಿಗೆ ಅರ್ಥ ರೀತಿ ಮಾಡಿಸ್ಬೋದೇ ಹೊರತು ಅರ್ಥವಾಗದೇ ಇರೋರಿಗೆ, ಶಾಸ್ತ್ರ ಕೇಳೋರಿಗೆ ನಾವೇನು ಮಾಡೋಕ್ಕಾಗಲ್ಲ ತಾಯಿ. ಅಂತ ಅವರಿಗೆ ಕಾರ್ಯಕ್ರಮ ದಯವಿಟ್ಟು ಕರೆ ಮಾಡಬೇಡಿ. ನಾನು ಶಾಸ್ತ್ರ ಹೇಳ್ತಾ ಇಲ್ಲ, ನೀವು ಶಾಸ್ತ್ರ ನನ್ನ ಹತ್ರ ಕೇಳಬೇಡಿ. ಅದಕ್ಕೆ ಅಂತ ಕೆಲವರು ಕೂತಿದ್ದಾರೆ, ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳೇ, ಈಶಾನ್ಯ ದಿಕ್ಕು ಬಗ್ಗೆ ಹೇಳ್ತಾ ಇದ್ರಿ. ಈಗ ನಾವು ಮನೆಯನ್ನು ಕಟ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಒಂದು ಸಂಖ್ಯೆ, ಯಾವುದೋ ಒಂದು ಸಂಖ್ಯೆ ತಗೊಂಡಿರ್ತೀವಿ, 20, 25, 30, ಅವರವ್ರ ವೈಯಕ್ತಿಕ ಅನುಸಾರವಾಗಿ. ಆ ಎಣಿಕೆ ಮಾಡ್ತಕ್ಕಂಥ ಲೆಕ್ಕಾಚಾರದಲ್ಲಿ ಮನೆಗೆ ನಾವು ಮುಖ್ಯವಾಗಿ ಅದನ್ನು ಭಾಗಗಳನ್ನ ಮಾಡ್ತೀವಿ, ಲೆಕ್ಕವನ್ನು ಭಾಗ ಮಾಡ್ತೀವಿ. ಹೌದಾ? ಈ ಭಾಗ ಮಾಡಿದಾಗ ನಾವು ಇದನ್ನ ಮಧ್ಯ ಬ್ರಹ್ಮಸ್ಥಾನ, ಅದನ್ನೇ ನಡುಮನೆ ಅಂತ ಹೇಳಿದೆ ನಾನು. ಈ ಭಾಗ ನೀವು ಯಾವುದೋ ಒಂದು ಮೂಲೆಯನ್ನು ಮುಂದುವರಿಸಿದಾಗ ಆ ನಡು ಮಧ್ಯ ಇರತಕ್ಕಂಥ ಬಿಂದು ಯಾವ ಲೆಕ್ಕಕ್ಕೆ ಸೇರಿಸೋದು? ಅದನ್ನ ಸೇರಿಸ್ಬೇಕಾ ಬೇಡವಾ? ಸೇರಿಸಬೇಕಾಗುತ್ತೆ. ಆ ಸೇರಿಸಿದಾಗ ಏನಾಗತ್ತೆ, ನೀವು ಬೆಳೆಸಿದ ಯಾವುದು ಈಶಾನ್ಯವನ್ನ ನಿಮ್ ತೃಪ್ತಿಗೆ, ನಿಮ್ ಖುಷಿಗೆ, ಅದು ದಾರಿ ತಪ್ಪಿಸುವ ಹುನ್ನಾರ, ದಾರಿ ತಪ್ಪುವ ಜೀವನ ಅಂತ ನಿಮ್ಗೆ ಗೊತ್ತಿಲ್ಲ. ಹೇಗೆ ದಾರಿ ತಪ್ಪುತ್ತೆ? ಅಗ ತಪ್ಪ ಇಲ್ಲಿವರೆಗೂ ಮಾಡಿದ್ದು, ಇಲ್ಲಿವರೆಗಲ್ಲ, ಯಾವ ಕಾಲದಿಂದಾನೂ ಬನ್ನಿ ಇದನ್ನು ಮಾಡೇ ಮನೆ ಹಾಳಾಗ್ತಾ ಇರೋದು. ಹಾಗಾದ್ರೆ ಏನು ಮಾಡಬೇಕು? ಈಶಾನ್ಯ ಮುಂದುವರೆಸಿದಾಗ ಅದರ ವಿರುದ್ಧ ದಿಕ್ಕು ಯಾವುದು? ಈಶಾನ್ಯಕ್ಕೆ ವಿರುದ್ಧ ದಿಕ್ಕು ಯಾವುದು? ನೈಋತ್ಯ. ಈಗ ಜಾಸ್ತಿ ಆಯ್ತಾ ಇಲ್ವಾ? ಈಗ ಮನೇಲಿ ನಿಮಗೆ ಚಾಕು ತೋರಿಸ್ಬೇಕಾ ಬೇಡವಾ? ದುಡ್ಡು ಕೊಡ್ತೀಯಾ? ಸ್ಕೂಟ್ರ್ ಕೊಡಿಸ್ತೀಯಾ? ಇಲ್ಲ. ಗೋಬಿ ಕೊಡಿಸ್ತೀಯಾ? ಇಲ್ವಾ? ಅಮ್ಮ ದೊಣ್ಣೆನೂ ತಗೋತಾನೆ ಮಗ, ಚಾಕುನು ತಗೋತಾನೆ. ಕಾರಣ, ಈಶಾನ್ಯ ಬೆಳೆಸುವುದರಿಂದ ಶತ್ರುತ್ವ ತುಂಬಾ ಬೆಳೆಯುತ್ತೆ. ಕೊನೆ ಪಕ್ಷ ಮಕ್ಕಳನ್ನ ಜೈಲು ಸೇರಿಸೋ ಮಟ್ಟಕ್ಕೂ ಹೋಗಬಹುದು. 1 ಗಂಟೆ ಆಗಲಿ ಜೈಲ್ಗೆ ಹೋಗಿ ಬಂದ ನನ್ನ ಮಗ, ಏನ್ ಸ್ವಾಮಿ ನಮ್ಮ ಮಗ ಯಾಕೆ ಜೈಲ್ಗೆ ಹೋದ ಅಂತ ಶಾಸ್ತ್ರ ಕೇಳ್ತಾರೆ. ಅವನಿಗೆ 7:30 ಶುರು ಅಂತ ಇವನು ಹೇಳ್ತಾನೆ. ಹೀಗೆ ನಾವು ತಪ್ಪಿಸ್ಕೊಳ್ಳೋ ಶಾಸ್ತ್ರ ಹೇಳೋ ಅಭ್ಯಾಸ, ತಪ್ಪಿಸ್ಕೊಳ್ಳೋ ಕೇಳೋ ಅಭ್ಯಾಸ ಜನಗಳಿಗೆ. ಅದಕ್ಕೆ ನಾನು ಒತ್ತಿ ಹೇಳ್ತೀನಿ, ಶಾಸ್ತ್ರ ಇಲ್ಲ ರೀ, ಶಾಸ್ತ್ರ ಅಲ್ಲದು ಉಪಶಾಸ್ತ್ರ ಮಾಡ್ಕೊಂಡು ಹೇಳ್ತಾ ಇರೋದು. ಶಾಸ್ತ್ರಕ್ಕೂ ಉಪಶಾಸ್ತ್ರಕ್ಕೂ ವ್ಯತ್ಯಾಸ ಇದೆ. ಹೌದಲ್ಲ? ಶಾಸ್ತ್ರ ಅಂದ್ರೆ ಅದು ಒಂದು ಕ್ರಮ. ಹೌದು. ಕ್ರಮವನ್ನ ಅನುಸರುವುದೇ ಶಾಸ್ತ್ರ. ಹೌದು. ಏನದು? ಶ್ರದ್ಧೆ. ಯಾವುದೇ ಮಕ್ಕಳಿಗೆ, ದೊಡ್ಡವ್ರಿಗಲ್ಲಿ ಶ್ರದ್ಧೆ ಬೇಕಾ ಬೇಡವಾ? ನಿಜ ಬೇಕು. ಶ್ರದ್ಧೆ ಇದ್ದಾಗ ಶಿಸ್ತು ಬಂದೇ ಬರುತ್ತೆ. ಇದನ್ನ ನಾವು ಮಾಡಬೇಕೇ ಹೊರತು ಆ ಮಗುವಿನಲ್ಲಿ ಶ್ರದ್ಧೆ ಇದೆಯಾ ಇಲ್ವಾ? ಓದೋದೇ ಅಂತಲ್ಲ, ಹೇಳಿದ ಸಮಯಕ್ಕೆ ಅವನೇ ಆಟೋಮೆಟಿಕ್ ಆಗಿ ತನ್ನ ಸ್ವಶಕ್ತಿಯಿಂದ ತನ್ನ ಕೆಲಸವನ್ನ ತಾನೇ ಅದನ್ನು ಪಾಲನೆ ಮಾಡ್ತಾ ಇದ್ದಾನೆ ಅಂದ್ರೆ ಆ ಮಕ್ಕಳಿಗೆ ಕಾಲಿಗೆ ನಮಸ್ಕಾರ ನೀವೇ ಮಾಡಿ. ನಿಜ ನಿಜ ಗುರುಜಿ, ಬಹಳ ಅದ್ಭುತವಾದ ಮಾತು ಮಾತಾಡ್ತೀನಿ ನಿಮ್ಮ ಜೊತೆ. ನೋಡಿದ್ರಲ್ಲ, ಒಂದು ಮಕ್ಕಳನ್ನು ಬೆಳೆಸುವ ಸಂದರ್ಭದಲ್ಲಿ ನಾವು ಹೇಳಿ 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 ಸಾಕಾಗಿದೆ. ಮಕ್ಕಳನ್ನು ಬೆಳೆಸೋದೇ ಬಹಳ ಕಷ್ಟ ಅಂತ ಹೇಳ್ತಾ ಇರ್ತೀವಿ. ಇಂಥ ಸಂದರ್ಭದಲ್ಲಿ ಸ್ವ ಇಚ್ಛೆಯಿಂದ, ಸ್ವ ಆಸಕ್ತಿಯಿಂದ ಮಕ್ಕಳು ತಮ್ಮ ಕೆಲಸವನ್ನು ತಾವೇ ಮಾಡ್ಕೊಳ್ಳುವಂತಹ ಪ್ರಕ್ರಿಯೆಗೆ ಒಳಗಾಗಿದ್ದಾರೆ ಅಂದರೆ ಅದೊಂದು ಮಹತ್ತರ ಬೆಳವಣಿಗೆ ಅಂತ ಅರ್ಚನಾ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅರ್ಚನಾ ಅವರೇ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಬಗ್ಗೆನೇ ಮೇಡಮ್. ಓಕೆ, ನಕ್ಷತ್ರ ತಿಳಿಸ್ತೀರಾ? ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ. ಪೂಜ್ಯ ಗುರುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಗುರುಗಳೇ. ಏನಪ್ಪ ವಿಶೇಷ ಹೇಳಿ? ಹರಿ ಓಂ ಗುರುಗಳೇ. ನಾರಾಯಣ ಹೇಳಿ. ನಾರಾಯಣ. ಏನು ವಿಶೇಷವಾಗಿ ಮಾತಾಡೋದು? ವಿಶೇಷ ಏನು? ವಿಶೇಷ ಅಂದ್ರೆ ಅದೇ ಗುರುಗಳೇ, ನಾನು ಯಾಕೆ ಹುಟ್ಟೆ, ಈ ಜನ್ಮ ಬಂದಿದ ಕಾರಣ ಏನು, ಏನ್ ಸಾಧಿಸೋಕ್ಕೋಸ್ಕರ ಈ ಜನ್ಮ ತಾಳಿದೀನಿ ಅನ್ನೋದು ಗೊತ್ತಾಗ್ತಿಲ್ಲ ಗುರುಗಳೇ ನನಗೆ. ಎಷ್ಟು ವಯಸ್ಸು? 36, 38. ಈ ಪ್ರಶ್ನೆ ಯಾವಾಗ ಬಂತಮ್ಮ ನಿಂಗೆ, ಯಾಕೆ ಕೊಡ್ದೆ ನಾನು ಅಂತ? ಇಲ್ಲ ಗುರುಗಳೇ, ಇದುವರೆಗೂ ನನಗೆ ಇಷ್ಟು ಜ್ಞಾನ ತಿಳಿಸೋರು ಇರ್ಲಿಲ್ಲ. ನಿಮ್ಮ ನೋಡಿದಾಗ ಅನ್ಸ್ತಾ ಇದೆ, ಇದೊಂದು ಜೀವನದಲ್ಲಿ ನಾರಾಯಣ ಅನ್ನೋ ನಾಮಸ್ಮರಣೆಯಲ್ಲಿ ಇರುವಂತಹ ಶಕ್ತಿ ಏನು, ರಾಮ ಅನ್ನೋ ನಾಮಸ್ಮರಣೆಯಲ್ಲಿ ಶಕ್ತಿ ಏನು, ಹುಟ್ಟಿ ಕಾರಣ ಏನು, ನಮ್ಮ ತಿನ್ನೋ ಆಹಾರ ಕಾರಣ ಏನು ಅನ್ನೋ ತಿಳಿಸ್ಕೊಂಡು ಗುರುಗಳಿಗೆ ನಿಮ್ ಮಾತು ಕೇಳಿದಾಗಿಂದ ನನಗೆ ಗೊತ್ತಾಗ್ತಾ ಇದೆ ಇದೆಲ್ಲ ಹೆಂಗೆ ಅಂದ್ರೆ ಏನು, ಮನುಷ್ಯ ಅಂದ್ರೆ ಯಾಕೆ ಹುಟ್ಟಿದ್ದಾನೆ ತಿಳ್ಕೊಬೇಕು ಅಂತ ಮನ್ಸು ಬಂತು ಗುರುಗಳೇ.
ತುಂಬ ಸಂತೋಷ ಆಯಿತು. ನಿನ್ನ ಮೂಲಕ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾಕೆ ಅಂತಂದರೆ ಈ ಪ್ರಶ್ನೆ ಯಾರೂ ಹಾಕ್ಕೊಳ್ಳೋದು ಇಲ್ಲ. ನಾನು ಯಾಕೆ ಕೊಡ್ತೆ ಅಂದರೆ ದುಡ್ಡು ಮಾಡೋಕ್ಕೆ ಅಂತಾರೆ, ನಾನು ಯಾಕೆ ಕೊಡ್ತೆ ಅಂದರೆ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತಾರೆ. ಎಲ್ಲ ಇಂಥವರೇ ಇರೋದು. ಹುಟ್ಟಿದ ಕಾರಣನೇ ಗೊತ್ತಿಲ್ಲ, ಹಂಗೂ ಬದುಕ್ತೀನಿ ಅಂತ ಬದುಕ್ತಾರೆ. ಹೆಂಗೆ ಬದುಕೋಕ್ಕಾಗತ್ತೆ ಅಂತ ನನ್ನ ಪ್ರಶ್ನೆ ಆಗ್ತಾಯಿದೆ. ಓಕೆ, ಈಗ ನಿನ್ನ ವಿಚಾರ ಏನು ತಿಳ್ಕೋಬೇಕು ಅಂತ ಮಾಡಿದೆ ಅಂದರೆ ಸ್ವಾತಿ ನಕ್ಷತ್ರ ನಿಂದಿನಾ? ಓಕೆ, ಮದುವೆ ಆಯ್ತಾ? ಗಂಡ ಹೆಂಡತಿ ಮದುವೆ ಆಗಿದೆ ಗುರುಗಳೇ, ನೆಮ್ಮದಿನೇ ಇಲ್ಲ. ನೀವು ಹೇಳ್ದಂಗೆ ಒಂದು ನಿಮಿಷ ನಾನು ಚೂರು ಮಾಹಿತಿ ಕೊಟ್ಬಿಡ್ತೀನಿ. ಈಗ ಗಂಡ ಮಕ್ಕಳು, ಸಮಾಜ, ದೇವರು, ಧರ್ಮ ಇದೆಲ್ಲ ಒಂದು ಕಡೆ ಇರಲಿ, ಯಾವುದೋ ಒಂದು ತಳವಾಣ ಆಯಿತಾ. ನಾವು ಏನೇ ಆಗಲಿ ನಮ್ಮದು ಹೊಟ್ಟೆ ಅಂತ ಇದೆ, ಹೌದಮ್ಮ? ಈ ಹೊಟ್ಟೆಗೋಸ್ಕರವಾಗಿ ನಾವು ಏನು ಮಾಡಬೇಕು ಅಂತ ವಿಚಾರ ತಿಳ್ಕೊಂಡ್ರೆ ಸಾಕು. ಈಗ ನಿನ್ನ ಹೊಟ್ಟೆ ನಿನಗೆ ತೊಂದರೆ ಕೊಡ್ತಾ ಇದೆ ಅಂತ ಅನಿಸಿದೆಯಾ? ನಿಜಕ್ಕೂ ಅನ್ಸಿದೆ, 100ಕ್ಕೆ 100 ನಿಮ್ಮ ಮಾತು ಸತ್ಯದವ್ರೆ. ಮತ್ತು ರಿಪೇರಿ ಯಾಕೆ ಮಾಡ್ಕೊಳ್ದೆ? ಸುಮ್ಮನೆ ಇದ್ದರೆ ನಾನು ಈ ಭೂಮಿಯಲ್ಲಿ ಯಾಕೆ ಕೊಡ್ತೆ? ಅಮ್ಮ, ಹೊಟ್ಟೆ ನಮ್ಮದು, ಪಕ್ಕದ ಮನೆಯವ್ರದಲ್ಲ. ಹೌದು. ಈಗ ಅದ್ರ ಬಗ್ಗೆ ಯಾಕೆ ತಿಳ್ಕೊಳ್ಳಿಲ್ಲ? ಸಮಯ ಸಿಕ್ಕಿಲ್ವಾ? ನಂಬಿಕೆ ಇಲ್ವಾ? ಬೇಜಾರ? ಏನಕ್ಕೆ? ಏನು ಒಂದು ಉತ್ಸಾಹನೇ ಇಲ್ಲ ಜೀವನದಲ್ಲಿ. ಗುರಿ ಏನ್ ಮಾಡ್ತಾ ಇದೀನಿ, ಎಲ್ಲಿ ಹೋಗ್ತಾ ಇದೀನಿ. ನಾನು ಹೊಟ್ಟೆ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅದು ಬಿಟ್ಟು ಬೇರೆ ಹೋಗ್ಬಾರ್ದು. ಒಂದು ವಿಷಯ ತಿಳ್ಕೊಬೇಕು, ಹೊಟ್ಟೆ ನಮ್ಮದೇ ತಾನೇ ಅಲ್ಲಮ್ಮ? ಸಿಕ್ಕದ್ದೆಲ್ಲ ಹೊಟ್ಟೆಗೆ ಹಾಕ್ತಾ ಇದ್ದೀವಿ ತಾನೇ ಅಮ್ಮ? ಸಿಕ್ಕದ್ದೆಲ್ಲ ಹಾಕಿದ್ಮೇಲೆ ಅದು ಕರೆಕ್ಟಾಗಿ ಹೋಗಬೇಕು, ಸರಿ ಹೋಗ್ಬೇಕಲ್ಲಮ್ಮ? ಅದು ತಿಳ್ಕೊಳಕ್ಕಾಗಿದೆಯಮ್ಮ ನಿಂಗೆ? ಈಗ ಇದೊಂದು ಹೊಟ್ಟೆನೇ ವಿಷಯನೇ ಗೊತ್ತಿಲ್ಲ ಅಂದರೆ ಇನ್ನು ಪ್ರಪಂಚ ತಿಳ್ಕೊಳ್ಳುವಂಥ ವಿಷಯ ಏನೈತೆ? ಈಗ ಈ ಹೊಟ್ಟೆಯಲ್ಲಿ ತುಂಬ್ಕೊಂಡಿರ್ತಕ್ಕಂಥ ಬೇಡದೇ ಇರತಕ್ಕಂಥ ತುಂಬಿಕೊಂಡು ನಾವು ಏನು ತಿಳ್ಕೊಳಕ್ಕೆ ತಾನೇ ಆಗತ್ತೆ? ಏನು ತಿಳ್ಕೊಂಡ್ರೆ ಏನೂ ಅರ್ಥ ಆಗಲ್ಲ. ನಿನ್ನ ನೋಡಿದವರೆಲ್ಲ ನಿನಗೆ ಬೈಯೋರೇ ಹೊರತು, ನಿನ್ನ ಕಂಡ್ರೆ ಬೇಜಾರು ಮಾಡ್ಕೊಳ್ಳೋರೇ ಹೊರತು ನಿನಗೆ ಯಾರು ಪ್ರೀತಿಸೋರು ಸಿಕ್ಕಿಲ್ಲ, ಸಿಕ್ಕೋದೂ ಇಲ್ಲ. ಹೌದು ತಾನೇ? ಹೌದು. ಇದಕ್ಕೆ ಕಾರಣ ನಿನ್ನ ಮಾತಿನ ಶೈಲಿ ಹೇಗಿರುತ್ತೆ ಅಂದರೆ, ಕರೆಕ್ಟಾಗಿ ಮಾತಾಡ್ತೀಯ ನೀನು, ಬೇಜಾರಾಗಿರುತ್ತೆ, ಕೋಪ ಬರುತ್ತೆ, ಅದನ್ನು ನೇರವಾಗಿ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀಯ, ಆ ಮಾತೇ ನಿನಗೆ ಮುಳುವಾಗತ್ತೆ, ನಿನ್ನ ಜೀವನದಲ್ಲಿ ತುಂಬ ಬೇಜಾರಾಗತ್ತೆ. ಅತ್ತಾನೆ ಅನುಭವಿಸ್ತಾ ಇರೋದು ನೀನು? ಹಾಂ. ಹೊಟ್ಟೆ ಕೆಟ್ಟಿದೆ, ತಲೆ ಕೆಟ್ಟಿರುತ್ತೆ. ವೆರಿ ಸಿಂಪಲ್. ಹೊಟ್ಟೆ ಕೆಟ್ಟಿದೆ, ತಲೆ ಕೆಟ್ಟಿದೆ. ಇದನ್ನು ತಿಳ್ಕೊಳ್ಳೋಕ್ಕೆ ಜ್ಯೋತಿಷ್ಯ, ಶಾಸ್ತ್ರ, ದೇವರು, ಧರ್ಮ ಅಂತಕ್ಕಂಥದ್ದು ಹೋಗೋದಲ್ಲ. ಅದಕ್ಕೆ ನೀನೇನು ಮಾಡಬೇಕು ಅನ್ನೋದೇ ಆದರೆ, ಮೊದಲು ನಾವು ಅದು ನಿನ್ನ ಒಬ್ಬಳದೇ ಅಲ್ಲ, ಇವತ್ತಿಂದಲ್ಲ, ಇದು ಒಂದು 3 ತಲೆಮಾರು ಹಿಂದಕ್ಕೆ ಹೋಗು. ನಿಮ್ಮಪ್ಪ ಅಮ್ಮ, ಅವರಪ್ಪ ಅಮ್ಮ, ಅವರಪ್ಪ ಅಮ್ಮ, ಅಲ್ಲಿಂದನೂ ಇದು ಹಂಗೆ ಬಂದಿರೋದು. ಹೊಟ್ಟೆಯನ್ನು ತಿಳಿದುಕೊಂಡು ನಾವು ಮಕ್ಕಳನ್ನು ಮಾಡ್ಕೋಬೇಕು ಅಂತ ಅಪ್ಪ ಅಮ್ಮನಿಗೂ ಗೊತ್ತಿಲ್ಲ. ಹುಟ್ಟಿದ ಮಕ್ಕಳು ಹೊಟ್ಟೆ ಸರಿ ಮಾಡ್ಕೋಬೇಕು ಅಂತ ಅದು ಗೊತ್ತಿಲ್ಲ. ಸ್ಕೂಲು ಕಾಲೇಜಲ್ಲಿ ನಿಮ್ಮ ಹೊಟ್ಟೆ ಚೆನ್ನಾಗಿದೆಯಾ ನೋಡ್ಕೊಳ್ಳಿ ಅಂತ ಹೇಳೋರಿಲ್ಲ. ಮತ್ತು ಹೆಂಗೆ ನೆಮ್ಮದಿಯಾಗಿ ಬದುಕ್ತೀರಾ? ಎಲ್ಲೂ ಇಲ್ಲ ಇದಕ್ಕೆ ದಾರಿ. ನಮ್ಮ ಒಂದು ಸ್ಕೂಲಲ್ಲಿ ಕೊಟ್ಟರು ಸಾಕು, ಎಷ್ಟು ಉದ್ಧಾರ ಆಗುತ್ತೆ ಸಮಾಜ. ಏನು ಹೇಳ್ದಮ್ಮ? ಒಂದು ಸ್ಕೂಲಲ್ಲಿ ಈ ತರ ಒಂದು ಶಿಕ್ಷಣ ಸಿಕ್ಕರು ಸಾಕು, ಹೊಟ್ಟೆ ಬಗ್ಗೆ, ಜೀವನದ ಬಗ್ಗೆ, ಮನಸ್ಸಿನ ಬಗ್ಗೆ, ಮಲಗೋದ್ರ ಬಗ್ಗೆ ನೀವು ಹೇಳ್ತಿರಲ್ಲ, ಇಷ್ಟು ಕೊಟ್ರೆ ಸಾಕು ಶಿಕ್ಷಣದಲ್ಲಿ. ಅಮ್ಮ, ಇದಕ್ಕೆ ಕಲ್ತಿರೋರೆಲ್ಲವ್ರೆ, ಇದನ್ನು ತಿಳ್ಕೊಂಡ್ರೋರೆಲ್ಲವ್ರೆ, ಅದೇ ಪ್ರಶ್ನೆ. ಟೀಚರ್ ಎಲ್ಲವ್ರೆ ಇದಕ್ಕೆ? ಇಲ್ಲ ಗುರುಗಳ, ನೀವೇ ಅದನ್ನ ನಮ್ಮಂತರೆಲ್ಲ ಸೇರ್ಕೊಂಡು ಮಾಡಿದಾಗೆ ಇದಕ್ಕೊಂದು ಬೆಲೆ ಗುರುಗಳೇ. ಓಕೆ, ನೀನು ಹೇಳಿದ್ಯಾ, ಪ್ರಯತ್ನ ಮಾಡೋಣ. ಆದರೆ ಒಂದು ತಿಳ್ಕೊ, ಬಾಳೆ ಎಲೆಯಲ್ಲಿ ತಾಜಾ ಊಟ ಮಾಡೋದನ್ನ ಪ್ರಯತ್ನ ಮಾಡು. ಬೆಳಗ್ಗೆ ಸಂಜೆ ಟೈಮ್ ಸರಿಗೆ ಮಲಗು, ಟೈಮ್ ಸರಿಗೆ ಹೇಳು. ಇದರಲ್ಲಿ ಸಾಕಷ್ಟು ಪರಿವರ್ತನೆ ಗೊತ್ತಾಗತ್ತೆ ತಾಯಿ. ನಿನ್ನಂಥ ಹೆಣ್ಣು ಮಕ್ಕಳು ಎಲ್ಲರಿಗೂ ಸೇರಿ ಹೇಳ್ದಂಗೆ ಇರುತ್ತೆ. ಹೊಟ್ಟೆಯನ್ನು ಶುದ್ಧೀಕರಣ ಮಾಡ್ಕೊಳ್ತಕ್ಕಂಥದ್ದು ಪ್ರತಿ ಹೆಣ್ಣಿನ ಕರ್ತವ್ಯ. ಗಂಡಸರಿಗೆ ಬೇಡವಾ? ಬೇಕು. ಹೆಣ್ಣು ನೆಮ್ಮದಿಯಾಗಿದ್ದರೆ ಗಂಡು ನೆಮ್ಮದಿ ಆಗ್ತಾನೆ, ಮಾಡ್ತಾರೆ ಹೆಣ್ಣು. ಇದು ನಿನ್ನ ಮೂಲಕ ಎಲ್ಲರಿಗೂ ಅರ್ಥ ಆಗಲಿ, ಒಳ್ಳೆಯದಾಗಲಿ ತಾಯಿ. ಮಂಜುಳಾ ಅಂತ ಕರೆ ಮಾಡಿದ್ದಾರೆ ಚಿಕ್ಕಮಗಳೂರಿನಿಂದ. ನಮಸ್ಕಾರ ಮಂಜುಳಾ ಅವರೇ. ನಮಸ್ಕಾರ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಮನೆ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ಮನೆ ಬಗ್ಗೆನಾ? ಓಕೆ, ನಿಮ್ಮ ನಕ್ಷತ್ರ ತಿಳಿಸ್ತೀರಾ? ನಮ್ಮ ನಕ್ಷತ್ರ ಮಕ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿ ತಾಯಿ, ಏನಾಗಬೇಕು? ಎಷ್ಟು ವಯಸ್ಸು? ವಯಸ್ಸು 38 ಗುರುಜಿ. ಯಾರ್ದು ನಕ್ಷತ್ರ? ನಿಮ್ಮದೇನಾ? ನಂದೇ, ಮುಖ ನಕ್ಷತ್ರ. ಓಕೆ. ಮದುವೆಯಾಗಿ ಎಷ್ಟು ವರ್ಷ ಆಯಿತು? 17 ವರ್ಷ ಆಯಿತು ಗುರುಜಿ. ಯಾವ ವಾರ ಮದುವೆ ಆಯಿತು? ಭಾನುವಾರ. ಶನಿವಾರ ಚಪ್ರ, ಭಾನುವಾರ ಮದುವೆ. ಅದ್ಭುತ. ಜನ ಬಂದು ಊಟ ಮಾಡಲಿ ಅಂತ ಮದುವೆ ಮಾಡ್ಕೊಂಡಿದ್ದ? ನಾವು ಚೆನ್ನಾಗಿರ್ಬೇಕು ಅಂತ ಮದುವೆ ಮಾಡ್ಕೊಂಡಿದ್ದ? ನಾವು ಚೆನ್ನಾಗಿರ್ಬೇಕು ಅಂತ ಮಾಡ್ಕೊಂಡಿದ್ದ. ಚೆನ್ನಾಗಿದ್ದೀರಾ?
ಗುರುಜಿ ದಾಂಪತ್ಯದಾಗ ಏನು ಸಮಸ್ಯೆ ಇಲ್ಲ ಗುರುಜಿ, ಮನೆ ಬಗ್ಗೆನೇ ಸಮಸ್ಯೆ ಗುರುಜಿ. ಏನೇ ನಾವು ಮಾಡ್ತೀವಿ ಅಂದ್ರೂ ಅದು ಆಗ್ತಾ ಇಲ್ಲ. ಮನೆ ಕಟ್ಸಿದ್ರಾ? ಇಲ್ಲ ಗುರುಜಿ, ಹಳೆ ಮನೆಯಲ್ಲೇ ಇದೀವಿ. ಎಷ್ಟು ವರ್ಷದ ಮನೆ ಅದು? ಅದೆಲ್ಲ ತುಂಬಾ ಹಳೆಯದು ಗುರುಜಿ. ಓಕೆ. ಈಗ ನಿಮ್ಮ ಮನೆಯಲ್ಲಿ ಒಟ್ಟು ಎಷ್ಟು ಜನ ಇದ್ದೀರಾ? 4 ಜನ ಗುರುಜಿ ನಾವು. ನೀವು ಮಕ್ಕಳು. ಬ್ಲಡ್ ಚೆಕ್ ಮಾಡಿಸಿದ್ರಮ್ಮ ಯಾವಾಗಾದರೂ? ಹಾ ಗುರುಜಿ. ಯಾವಾಗ? ಈಗ 2ನೇ ವರ್ಷ, ಹೋದ ವರ್ಷ. ಏನಕ್ಕೆ? ಅಂತ ಅಮ್ಮ ಥರ ಆಗಿತ್ತು, ವರ್ಷದ ಬೇದಿದ್ದು ಅಂತ ಗುರುಜಿ ಮಾಡಿದ್ದು. ನವೇ ಜಾಸ್ತಿ ಇತ್ತಾ? ಇಲ್ಲ, ಕಷ್ಟ ಏನಿರಲಿಲ್ಲ ಗುರುಜಿ, ಬರೀ ನೋವು. ಆಮೇಲೆ ಏನು ಹೇಳಿದ್ರು ಡಾಕ್ಟ್ರು? ಏನು ಹೇಳಿಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಔಷಧಿ ಕೊಟ್ಟರು, ವೈನ್ ಆಯಿತು. ಸರಿ ಹೋಯ್ತಾ? ಹಾಂ. ಓಕೆ. ಬೇಜಾರ ಕೋಪನ ಜಾಸ್ತಿ, ಎರಡರಲ್ಲಿ ಯಾವುದು? 2 ಅಂದರೆ ಬೇಜಾರು ಗುರುಜಿ. ಎಷ್ಟೇ ಏನೇ ಮಾಡಿದ್ರು ನಮ್ಮ ಕೈ ಎತ್ತುತ್ತಿಲ್ಲ ಅಂತ. ಓಕೆ. ಅಂದರೆ ಕೈ ಎತ್ತ ಮೇಲೆ ದುಡ್ಡು ಬೇಕು ಅಂತನಾ? ಅಲ್ಲ ಗುರುಜಿ, ನಾವು ಎಷ್ಟೇ ದುಡಿಮೆ ಮಾಡ್ತೀವಿ ಗುರುಜಿ, ಆದರೆ ಬರ್ತಿದ್ದೆ, ಆದರೆ ಕೈಯನ್ನು ನಿಲ್ತಾನೆ ಇಲ್ಲ. ಓಕೆ. ನಿಮ್ಮ ಮನೆ ಹಾಂ ಗುರುಜಿ. ದಿಕ್ಕು ಗೊತ್ತಾಗುತ್ತೆ ನಮ್ಮ ನಿನಗೆ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಗೊತ್ತಾಗುತ್ತಾ? ಹಾಂ. ಓಕೆ. ವಾಯುವ್ಯ ಮೂಲೆ ಅಂತ ಗೊತ್ತಾಗುತ್ತಾ? ಹಾಂ. ಯಾವ ಊರು ನಿಮ್ಮದು? ನಮ್ಮದು ಜಾವೂರು. ಯಾವುದು? ಜಾವೂರು. ಓಕೆ. ಅಲ್ಲಿ ನಿಮಗೆ ಲೆಟ್ರಿನ್ದು ಫಿಟ್ಗಳು ಹಾಕೊಳ್ಳುವಂಥ ಅಭ್ಯಾಸನ ಅಥವಾ ಹೋಗುತ್ತಾ? ಡಸ್ಟ್ ಒಳಗಡೆ ಅಲ್ಲೇ ಉಳ್ಕೊಳತ್ತಾ, ಹೋಗುತ್ತಾ ಮುಂದೆ? ಏನು ಗುರುಜಿ? ಲೆಟ್ರಿನ್ ಫಿಟ್ ಮಾಡಿದ್ದೀರಾ ನಿಮ್ಮ ಮನೇಲಿ ಎಂದೆ? ಹಾಂ ಮಾಡಿದ್ದೀವಿ ಗುರುಜಿ. ಅದು ವಾಯು ಮೂಲೆಯಲ್ಲಿ ಇದೆ ಅಂತ ಗೊತ್ತಾ? ಹಾಂ. ಯಾಕೆ ಮಾಡಿದ್ರಿ? ಎಲ್ಲ ಇಲ್ಲೇ ಮಾಡಿದ್ದಾರೆ ಗುರುಜಿ, ಆ ಥರನೇ. ನೀವು ಪಕ್ಕದ ಮನೆಯವ್ರು ನೋಡಬೇಡಿ. ಈ ನಮ್ಮ ಜನ ಪಕ್ಕದ ಮನೆಯವ್ರು ನೋಡಿ ಮದುವೆ ಮಾಡ್ಕೊಳ್ಳೋದು, ಪಕ್ಕದ ಮನೆಯವ್ರು ನೋಡಿ ಮಗು ಮಾಡ್ಕೊಳ್ಳೋದು ಮಾಡಬಾರ್ದು. ನಮ್ಮದೇನೋ ಅದು ಮಾಡ್ಕೋಬೇಕು. ಏನಮ್ಮ ಅರ್ಥ ನಿಮಗೆ? ಮನೆಯಲ್ಲಿ ಯಾವ ಕಾರಣಕ್ಕೂ ಶತ್ರುತ್ವ ಅಂದರೆ ನೆಮ್ಮದಿ ಇಲ್ಲ, ಯಾರ ಮಾತು ಯಾರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಹೌದಾ ಅಲ್ವಾ? ಹೌದು ಗುರುಜಿ. ಮಾತ್ರೆ ತಿನ್ನೋ ಅಭ್ಯಾಸ ಯಾರಿಗೆ? ಯಾರಿಗೂ ಇಲ್ಲ. ಮಂಡಿ ನೋವು, ಕಾಲು ನೋವು ಯಾರಿಗೆ? ಇಮ್ಮಡಿ, ಮಂಡಿ, ಕಾಲು ನೋವು ಯಾರಿಗೆ? ನಮ್ಮ ಮನೆಯವರಿಗೆ ಇಂಡಿ ನೋವು. ಓಕೆ. ಈಗ ಇಷ್ಟು ವಿಚಾರ ಹೇಳಿದ ಮೇಲೂ ನಿಮ್ಮ ಲೆಟ್ರಿನ್ ಫಿಟ್ಟಲ್ಲಿ ನೀವು ರಕ್ತ ಟೆಸ್ಟ್ ಮಾಡೋದು, ಪದೇ ಪದೇ ಹಿಂಸೆ ಬರೋದು ದುಡ್ಡಲ್ಲೇ ಸ್ಟಾಪ್ ಆಗೋದು, 10 ರೂಪಾಯಿ ಬರಬೇಕಿತ್ತು 2 ರೂಪಾಯಿ ಬರೋದು, ಬೇಜಾರಾಗೋದು, ಕೋಪ ಮಾಡ್ಕೊಳ್ಳೋದು, ಯೋಚನೆ ಮಾಡಿಕೊಂಡೇ ಊಟ ಮಾಡೋದು, ಯೋಚನೆ ಮಾಡಿಕೊಂಡೇ ಮಲ್ಕೊಳ್ಳೋದು, ಹೌದು ತಾನೆ? ಹೌದು ಗುರುಜಿ. ಇದು ರಿಪೇರಿ ಮಾಡ್ಕೊಳ್ಳೋದು ಯಾವಾಗ? ದೇವ್ರು ಬಂದು ಮಾಡಿಸ್ಬೇಕಾ? ಇಲ್ಲ ಗುರುಜಿ, ನಾವೇ ಮಾಡ್ಕೋಬೇಕು. ಯಾವಾಗ ಮಾಡ್ಕೊಳ್ಳೋದು? ಇನ್ನೊಂದ್ಸಲ ಹಾಸ್ಪಿಟ್ಲಿಗೆ ಹೋದಾಗ್ಲಾ? ಈಗ ನಿಮಗೆ ಅರ್ಥ ಗೊತ್ತಾಯ್ತಾ ತಾಯಿ? ನಿಮ್ಮ ಲೆಟ್ರಿನ್ ಫಿಟ್ಟನ್ನು ರಿಪೇರಿ ಮಾಡ್ಕೊಳ್ಳೋಕ್ಕಾರು ಪ್ರಯತ್ನ ಮಾಡಿ. ಎಲ್ಲಿ ಮಾಡುವುದು ಸೂಕ್ತ? ಈಗಿರುವ ಜಾಗ ನಮ್ಮನ್ನು ಯಾವ ಮಟ್ಟಕ್ಕೆ ಹಿಕ್ಕಟ್ಟಿಗೆ ಸಿಲುಕಿಸಿದೆ ಅದಲ್ಲ ನಾವು ಮಾಡ್ಕೊಂಡಿರೋದು. ಏನೋ ಒಂಥರ ಅವ್ರು ಮಾಡೋರಲ್ಲ ನಾವು ಮಾಡ್ಕೊಳ್ಳೋದು. ಈಗ ಇದನ್ನು ತಿಳ್ಕೊಂಡು ಸರಿ ಮಾಡ್ಕೋಬೇಕು ಅನ್ನೋ ಆಸಕ್ತಿ ನಿಮ್ಮಲ್ಲಿ ಪ್ರಯತ್ನ ಪಟ್ಟರೆ ಒಂದು ಸ್ಟೇಜ್ ಮುಂದಕ್ಕೆ ಹೋಗ್ತೀರಾ. ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಮತ್ತು ಇನ್ಯಾರನ್ನೋ ಶಾಸ್ತ್ರ ಕೇಳೋರ ಹತ್ರ ಹೋಗ್ಬಿಟ್ಟು ಫಿಟ್ ಸರಿ ಇಲ್ಲ ಅಂತ ಟಿ ವಿಲಿ ಹೇಳಿದ್ರು ಇನ್ನೆಲ್ಲಿ ಮಾಡಬೇಕು ಅಂತ ಅವನ ಹತ್ರ ಕೇಳಿ, ತಿರ್ಗಿ ಇದು ಮುಚ್ಚಿಸಿ ಅತ್ಯಗಿಸಿ, ತಿರುಗಿ ಇನ್ನೊಂದು ಸಲ ಫೋನ್ ಮಾಡಿ, ತಿರುಗಿ ಮುಚ್ಚಿ ಅಂದರೆ ಜೀವನ ಎಲ್ಲ ಬರೀ ಮುಚ್ಚೋದು ತೆಗೆಯೋದು, ಈ ಕೆಲಸ ಮಾಡ್ಕೋಬೇಡಿ. ಶಾಸ್ತ್ರ ಹೇಳೋರಿಗೆ ಇದ್ರ ಬಗ್ಗೆ ಸಂಬಂಧ ಗೊತ್ತಿಲ್ಲ. ಕರೆಕ್ಟಾಗಿ ಮಾಹಿತಿ ಕೊಡ್ತಕ್ಕಂಥ ವಿಚಾರದಲ್ಲಿ ವಿಷಯವನ್ನು ತಿಳ್ಕೊಂಡು ಫಿಟ್ಟನ್ನು ಸರಿ ಮಾಡೋದು ಎಲ್ಲಿ ಹೇಗೆ ತಿಳ್ಕೊಂಡು ಮಾಡುತ್ತಾಯಿ. ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ, ನೀವಾಗಲೇ ಮಾತಾಡ್ತಾ ಇದ್ರಿ ಆಯಸ್ಸಿನ ಕುರಿತಂತೆ. ಒಂದು ಕುತೂಹಲ, ನಾವು ಯಾವಾಗಲೂ ಆಯಸ್ಸು ಅಂದಾಗ ಶಾಸ್ತ್ರಗಳನ್ನು ಕೇಳಿಸಿದಾಗ 60, 70, 80, 90 ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಅದು ಉಸಿರಾಟದ ಮೇಲೆ, ಇಷ್ಟು ಉಸಿರಾಟ ಅಂತ ಹೇಳ್ತಾರೆ. ಹೌದಾ ಅಮ್ಮ? ಅವ್ರು ಹೇಳಿದ ಉಸಿರಾಟ ಇವ್ರು ಇರಲ್ವಲ್ಲ. ಈಗ ಕ್ಯಾರೆಟ್ ತಿಂದರೆ ಕಣ್ಣು ಒಳ್ಳೆಯದು ಅಂತ ಹೇಳಿದ್ರು, ಹೌದಾ? ಒಬ್ಬನಿಗೆ ಬೆಳಗ್ಗೆ ಆಯ್ತಣ್ಣ ಸೀನ್ ಶುರು ಆಗುತ್ತೆ ಕ್ಯಾರೆಟ್ ತಿಂದರೆ. ಈಗ ಹೇಳಿದ ತಪ್ಪ, ಕೇಳಿಸ್ಕೊಂಡಿದ್ದ ತಪ್ಪ, ಮಾಡಿದ ತಪ್ಪ. ಅಂದರೆ ಯಾವುದೇ ಶಾಸ್ತ್ರ ಹೇಳಿರ್ತಕ್ಕಂಥದ್ದಕ್ಕೆ ಉಪಶಾಸ್ತ್ರ ಅಂತ ಏನಕ್ಕೆ ಹೇಳಿದೆ ಅಂದರೆ, ಶಾಸ್ತ್ರವನ್ನು ಉಪಶಾಸ್ತ್ರವನ್ನಾಗಿ ಹಣ ಮಾಡುವುದಕ್ಕಾಗಿ ಮಾಡಿಕೊಂಡಿರುವ ಒಂದು ಏನು ಹೇಳ್ಬೋದು ಇದಕ್ಕೆ ಅಂದರೆ ಒಂದು ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಅದು ಯಾವ ರೂಪರಾಗಿರ್ಬೋದು. ಇಲ್ಲಿ ಸತ್ಯ ಇಷ್ಟೇ, ಒಬ್ಬರಿಗಾದದ್ದನ್ನ ಸೋಮವಾರ ಋತುವಾದರೆ ಸೀತೆ ವನವಾಸೋ ಫಿಕ್ಸು. ಹೆಂಗಾಗತ್ತಿದು?
ನಮ್ಮವ್ವ ಅದು ಅಷ್ಟು ಅನುಭವಿಸೋದು, ನಾನು ಅದೇ ಸೋಮವಾರ ಹಿಂಗಾದೆ ಕತೆ ಹೇಳ್ಕೊಂಡು ಎಲ್ರಿಗೂ ಅನುಭವಿಸ್ಬಿಡ್ತಾರೆ. ಸೋಮವಾರ ಆದ ತಕ್ಷಣ ತಪ್ಪು ಅಂತಲ್ಲ, ಎಲ್ಲ ಅಮಾವಾಸ್ಯೆ ತಪ್ಪು ಅಂತಲ್ಲ. ಈಗ ಮನೆ ದೀಪಾವಳಿ ಅಮಾವಾಸ್ಯೆ ಆಯಿತು, ತುಂಬ ಶುಭವಾದದ್ದು. ಪ್ರತಿ ತಿಂಗಳು ಬರುವಾಗೆಲ್ಲ ಸೋಮವಾರನೇ ಅಮಾವಾಸ್ಯೆ ಆಗಲ್ಲ. ಸೋಮವಾರ ಯಾವ ಅಮಾವಾಸ್ಯೆ ಬರುತ್ತೆ ಅವತ್ತು ಮದುವೆ ಮಾಡ್ಕೊಂಡ್ರು ತಪ್ಪಿಲ್ಲ. ನಾವೇನು ಮಾಡ್ತೀವಿ, ಹೋದ್ಸಲ ಅಮಾವಾಸ್ಯೆ ಅಂದರೆ ತಪ್ಪು. ಅಮಾವಾಸ್ಯೆ ಯಾವ ದಿನ ಬಂದರೆ ಒಳ್ಳೆಯದು ಅಂತ ತಿಳ್ಕೊಬೇಕಲ್ಲ. 2 ಲೀಟ್ರ್ ನೀರು ಕುಡೀರಿ, ಸರಿ. ಯಾರು 2 ಲೀಟ್ರ್ ಕುಡಿಬೇಕು, ಎಷ್ಟು ವಯಸ್ಸಿನವ್ರು ಕುಡಿಬೇಕು? ನಿಜ ಅಮ್ಮ, ನಮ್ಮಲ್ಲಿ ಎಷ್ಟು ತಪ್ಪು ಮಾಹಿತಿ ಹೋಗ್ತಾ ಇದೆ ಅಂದರೆ, ಅದಕ್ಕೆ ನಾನು ಸ್ವಶಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೆ, ಮಕ್ಕಳಿಗೆ ನೀವು ಕಲಿಸಿ. ನೀವು ಹೇಳ್ಕೊಡ್ಬೇಡಿ ಮಕ್ಕಳಿಗೆ, ಈ ಕಡೆ ತಿರ್ಕೋ, ಬಿಳಿದು ಹಾಕೋಬೇಡ, ಚಾಕ್ಲೇಟ್ ತಿನ್ಬೇಡ, ಬಿಡ್ರಿ ಮಗು ಏನು ತಿನ್ನಲಿ. ಆ ಮಗು ರಿಪೇರಿ ಮಾಡಬೇಕಾದದ್ದು ನಿಮ್ಮ ಧರ್ಮ ಏನು ಮಾಡ್ಬೇಕು ಅದು ಮಾಡಿ. ಮಗುಗೆ ರಿಸ್ಟ್ರಿಕ್ಷನ್ ಹಾಕ್ಬೇಡಿ. ಆ ಕಡೆ ನೋಡಬೇಡ, ಈ ಕಡೆ ಹೋಗ್ಬೇಡ, ಹತ್ರ ಮಾಡ್ಕೋಬೇಡ. ಯಾವ ವಿಷಯಕ್ಕೂ ನೀವು ರಿಪೇರಿ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ನಿಮ್ಮ ದೇಹವನ್ನು ಅನುಸರಿಸಿ ಆ ದೇಹದ ಮೇಲೆ ಅಪ್ಲೈ ಮಾಡಕ್ಕೆ ಹೋಗ್ತೀರಾ ನೀವು. ನಾನು ಹಿಂಗೆ ಕುತ್ಕೋತೀನಿ, ನೀನು ಹೆಂಗೆ ಕುತ್ಕೋ, ಅದು ಹಂಗಾಗಲ್ಲ. ಯಾಕೆ ವಿಚಾರ ಅಂದರೆ ಆ ಮಗುವಿನ ಒಂದು ಪೂರ್ಣ ಸತ್ಯ ನಿಮ್ಗೆ ಅರ್ಥ ಆಗಿರಬೇಕು. ಈ ಮಗು ಕುತ್ಕೊಳ್ಳೋದು ತಪ್ಪು ಮಾಡ್ತಾ ಇದೆಯಾ, ನಿಂತ್ಕೊಳ್ಳೋದು ತಪ್ಪು ಮಾಡ್ತಾ ಇದೆಯಾ, ಊಟ ಮಾಡೋದು ತಪ್ಪು ಮಾಡ್ತಾ ಇದೆಯಾ, ಅದು ಎಲ್ಲಿ ಮಲಗ್ತಾ ಇದೆಯಾ ಅದ್ರ ಭಂಗಿ ತಪ್ಪಾಗಿದೆಯಾ, ನೀವು ಯಾವುದೋ ಒಂದನ್ನು ತಿಳ್ಕೊಂಡು ಮಕ್ಕಳ ಮೇಲೆ ಅಪ್ಲೈ ಮಾಡಕ್ಕೆ ಹೋಗ್ಬಾರ್ದು. ಇಡೀ ಮನುಷ್ಯನ ಆಯಸ್ಸಿರೋದು ಎಲ್ಲಿ ಅಂದ್ರಮ್ಮ, ನಾವು ಫಸ್ಟ್ ತಿಳ್ಕೋಬೇಕು, ಮಲಗೋವರೆಗೂ ದೇಹ ನಿನ್ನದು. ಪ್ರತಿಯೊಬ್ಬರು ತಿಳ್ಕೋಬೇಕು. ನಾವು ಮಲಗೋವರೆಗೂ, ನಿದ್ದೆ ಬರೋವರೆಗೂ ದೇಹ ನಮ್ಮದು, ನಂತರ ಯಾರದು ಅಂತ ಹೇಳ್ಬೋದು. ದೇಹ ನಂತರ ಯಾರ್ದಾಗಿರುತ್ತದು ಇದು ತಿಳ್ಕೋಬೇಕು ಮೊದಲು. ನಮಗೆ ನಿದ್ದೆ ಬಂದು ಮಲಗುವವರೆಗೂ ದೇಹ ನನ್ನದು ಅಷ್ಟೇ. ನಿದ್ದೆ ಬಂದ ನಂತರ ಹೃದಯ ತನ್ನ ದೇಹಕ್ಕನುಸಾರವಾಗಿ, ಅಂದರೆ ಹೃದಯ ಉಸಿರಾಟ ಪ್ರಕ್ರಿಯೆಗನುಸಾರವಾಗಿ ದೇಹವನ್ನು ಪರಿವರ್ತನೆ ಮಾಡುತ್ತೆ. ಅಂದರೆ ಕೈ ಮೇಲೆ ಕೆತ್ತಾಕೋದು, ಅಥವಾ ಪಕ್ಕದವ್ರ ಮೇಲೆ ಕಾಲು ಹಾಕೋದು, ಅಥವಾ ಉಲ್ಟಾ ಮಲ್ಕೊಳಕ್ಕೆ ಹೋಗೋದು, ಕತ್ತಿಂಗ ಕ್ರಾಸ್ ಮಾಡ್ಕೊಳ್ಳೋದು, ಇದು ಹೃದಯ ದೇಹವನ್ನು ಹೆಂಗೆ ಬೇಕಂತ ತಿರುಗಿಸ್ಕೊಳುತ್ತೆ. ಇಲ್ಲಾಂದ್ರೆ ಮಲಗಿದ್ರೆ ಸತ್ತೋಗ್ಬಿಡ್ತಾರೆ ಜನ. ಹೃದಯ ನಮ್ಮನ್ನ ಕೆಲಸ ಮಾಡಿ ಚೇಂಜ್ ಮಾಡ್ತಾ ಇದೆ, ಆ ಹೃದಯದ ಮೇಲೆ ಉಸಿರಾಟ ನಡೀತಾ ಇದೆ ಅಂತಕ್ಕಂಥ ಸತ್ಯ. ಈಗ ಆರಿದ್ರಾ ನಕ್ಷತ್ರ ಕೇಳಿದೆ, ಅಪ್ರಾಣಿ ಅವರು ಯಾವ ಕಾರಣಕ್ಕೂ ಆರಿದ್ರಾ ನಕ್ಷತ್ರದವರು ನೇರವಾಗಿ ಮಲಗಕ್ಕಾಗಲ್ಲ, ಉಲ್ಟನೆ ಮಲ್ಕೋಬೇಕು. ಎಲ್ಲಿ ಹೇಳ್ತಿದ್ದಾರೆ ಇದು? ಪ್ರಪಂಚದ ಇತಿಹಾಸದಲ್ಲಿ ಒಂದು ನಕ್ಷತ್ರಕ್ಕೆ ಮಗು ಹೀಗೆ ಮಲಗುತ್ತೆ ಅಂತ ಕಮಾನ್ ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಯಾವನಾರು ಗುಂಡಿಗೆ ತಾಕತ್ತಿದ್ರೆ 27 ನಕ್ಷತ್ರಕ್ಕೂ ಕೂತಲ್ಲೇ ಹೇಳಬೇಕು ಮಗು ಹೀಗೆ ಮಲಗುತ್ತೆ ಅಂತ. ಅದು ಗಂಡ ಇರಲಿ ಹೆಂಡತಿ ಇರಲಿ, ನಾನು ಪ್ರೂವ್ ಮಾಡಿ ತೋರಿಸ್ತೀನಿ, ಅವಾಗ ನೋಡ್ಕೊಳ್ಳಿ ಮನೆಯಲ್ಲಿ. ಈ ಸತ್ಯನೇ ರೆಡಿ ಮಾಡೋಕ್ಕಾಗಿಲ್ಲ ಅಂದರೆ ಬೇರೆದಕ್ಕೇನ್ರಿ ಮಾಡೋಕ್ಕಾಗತ್ತೆ? ನಾನು ಅದಕ್ಕೆ ಹೇಳಿದ್ದು, ಸೊಂಟ ನೋವು ಇಲ್ಲಿವರೆಗೂ ರಿಪೇರಿ ಮಾಡೋಕ್ಕಾಗಿದೆ ನಿಮ್ಮ ಮೆಡಿಕಲಲ್ಲಿ, ಶಾಸ್ತ್ರದಲ್ಲಿ. ಸೊಂಟ ನೋವು ಕಾಮನ್ ಅಂತಾರೆ. ಯಾಕದು ಕಾಮನ್ ಆಗಬೇಕು? ಹೌದು. ಹೆಣ್ಣು ಅಂದ ತಕ್ಷಣ ಎಲ್ಲ ಬರುತ್ತೆ, ಏನಕ್ಕಾಗಬೇಕದು? ಸೊ ಈ ಒಂದು ತಪ್ಪು ಮಾಹಿತಿ ನಮ್ಮ ದೇಶ ತುಂಬ ತುಂಬೋಗಿದೆ. ಈಗ ಎಮ್ಮನ್ಗೆ ಅಷ್ಟೊತ್ತು ಹೇಳಿದೆ, ಮಾಡ್ಬೇಕಾ ಬೇಡವಾ, ನೀವೇನು ಹೇಳ್ತೀರಾ ಹೇಳಿ, ಅಷ್ಟೇ, ಕೊನೆಗೆ ಅಲ್ಲಿಗೆ ಬಂತು. ಸೊ ಈ ರೀತಿಯಾಗಿರ್ತಕ್ಕಂತಹ ನಮ್ಮ ಭ್ರಮೆ ಅಂತಕ್ಕಂಥ, ಇದಕ್ಕೆ ಭ್ರಮೆ ಜೀವನ ಅಂತ ಹೇಳ್ತೀವಿ. ಈ ಭ್ರಮೆಯಲ್ಲೇ ನಾವು ಬದುಕ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಯಾವುದು ಅರ್ಥ ಆಗಲ್ಲ, ಪ್ರಪಂಚನೂ ಚೆನ್ನಾಗಿ ಕಾಣಿಸಲ್ಲ, ಗಂಡನ್ಗೆ ಹೆಂಡತಿ ಚೆನ್ನಾಗಿ ಕಾಣಿಸಲ್ಲ, ಹೆಂಡತಿ ಗಂಡನ್ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಹೃದಯವನ್ನ ಗುರುತಿಸುವುದು ನಮಗೆ ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ನಾವು ಆಯಸ್ಸು ಹೆಂಗೆ ಚೆನ್ನಾಗಿ ಮಾಡ್ಕೋತೀರಾ? ಇನ್ನೊಂದು ಪ್ರಶ್ನೆ ಗುರುಜಿ, ಅಕಾಲಿಕ ಯಾಕಾಗತ್ತೆ? ಅಕಾಲಿಕ ಮರಣ ಅಂದ್ರೆ ಇಲ್ಲಿ ವಿಷಯ ಏನಪ್ಪಾ ಅಂತಂದ್ರೆ, ನಾವು ಕೋಪ ಬಂದಾಗ, ಬೇಜಾರಾದಾಗ, ಯಾರೋ ಏನಾದ್ರು ತೊಂದರೆ ಕೊಟ್ಟಾಗ ಹೇಳ್ತೀವಿ, ಯಾವ ಜನ್ಮದ ಕರ್ಮನೋ ಅಂತ ಹೇಳ್ತೀವಿ. ಹಂಗಂತೀವಿ, ಬಿಟ್ಬಿಡ್ತೀವಿ ಅಂತ ತಿಳ್ಕೊಳಕ್ ಹೋಗಲ್ಲ. ನಿಜ. ನಾವು ಅಲ್ಲೇ ಹೇಳ್ಬಿಟ್ಬಿಟ್ಟು ಅದನ್ನ, ಇವತ್ತು ಊಟ ಸಿಕ್ಕಿಲ್ಲ ಅಂದ್ರೆ ಯಾರಿಂದ ಊಟ ಕಿತ್ತಿದ್ನೋ, ಯಾವ ಜನ್ಮದಲ್ಲಿ ಏನ್ ಮಾಡಿದ್ನೋ, ಬರೀ ಕತೆ ಹೇಳ್ಬಿಟ್ರಿ, ಹುಡ್ಕಲ್ಲ. ಇದಕ್ಕೆ ಕಾರಣ ಏನಂತ ತಿಳ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಅದು ಬರೋದಲ್ಲ. ಅದು ಜ್ವರ ಬಂತು, ಪದೇ ಪದೇ ಜ್ವರ ಬರ್ತಾ ಇದೆ ಅಂದ್ರೆ, ಜ್ವರ ಬಂತು ಸಿರಪ್ ಹಾಕು, ಜ್ವರ ಬಂತು ಡಾಕ್ಟರ್ ಹತ್ರ ಹೋಗು, ಮತ್ತೆ ಜ್ವರ ಬರಬಾರ್ದು ಪ್ರಯತ್ನ ಮಾಡಲ್ಲ. ತಪ್ಪಲ್ವಾ ಇದು? ನಿಜ ನಿಜ. ಆಯಸ್ಸು ಯಾರ ಕೈಲಿದೆ ಇವಾಗ? ನಮ್ಮ ಕೈಯಲ್ಲಿದೆ. ಇಲ್ಲ, ವೈದ್ಯರು ಕೊಟ್ಬಿಟ್ಟಿದ್ದಾರೆ ಇವಾಗೆಲ್ಲ, ಹಂಗಾಗಿದೆ. ಅವರು ಕೊನೆ ಸಲ ಏನ್ ಹೇಳ್ತಾರೆ, ನಮ್ಮ ಪ್ರಯತ್ನ ಮಾಡ್ತೀನಿ, ಗ್ಯಾರಂಟಿ ಇಲ್ಲ, ಸೈನ್ ಹಾಕ್ಬಿಡಿ ಅಲ್ವಾ? ಅಲ್ಲೂ ಗ್ಯಾರಂಟಿ ಕೊಡಕ್ಕಾಗಲ್ಲ. ಈಗ ಶಾಸ್ತ್ರ ಹೇಳೋರ್ ಕಣೆ ಕರೆಕ್ಟಾಗಿ ನೀನ್ ತಲೆ ಮೇಲೆ ಕಲ್ಲು ಹಾಕ್ರು ಸಾಯಲ್ಲ ಅಂತ ಹೇಳಕ್ಕಾಗತ್ತಾ? ಅಲ್ಲೂ ಇಲ್ಲ. ಗುರುಗಳೇ, ನೀವು ಯಾವಾಗಲೂ ಆರೋಗ್ಯದ ಬಗ್ಗೆನೇ ಮಾತಾಡೋದ್ರಿಂದ ನೀವು ಒಂದೊಳ್ಳೆಯ ವಿಚಾರ ಏನು ಪ್ರಸ್ತಾಪ ಮಾಡಿದ್ರಿ ಅಂದರೆ, ಜ್ವರ ಯಾಕೆ ಬಂತು ಅಂತ ನೋಡಲ್ಲ, ಮುಂದೆ ಬರ್ದಿರೋ ಹಂಗೆ ಪ್ರಯತ್ನ ಮಾಡಲ್ಲ ಅಂಥೇಳಿ. ಹಾಗಾಗಿ ಈಗ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು. ಇವತ್ತು ಜೀವನ ಶೈಲಿ ಹಾಳಾಗೋಗಿದೆ. ಹಾಗಾಗಿ ಒಂದು ಸಣ್ಣ ಪುಟ್ಟ ಸಲಹೆಗಳು ಹಿಂಗೆ ಮಾಡಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿರುತ್ತೆ ಅನ್ನೋದಾದ್ರೆ. ಅಲ್ಲಿ ಒಂದು ವಿಷಯ ಏನಾಗುತ್ತೆ ಅಂದರೆ, ನಾನು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ತೋರಿಸ್ತೆ, ನಾನು ಮಣ್ಣಿನಲ್ಲಿ ಪ್ರೋಟೀನ್ ಅಂಶ ಇದೆ ಅಂತ ಗೊತ್ತಾ ಅಂತ ನಾನು ಕೇಳ್ತೀನಿ. ತಿನ್ನೋ ಆಹಾರದಲ್ಲಿ ಪ್ರೋಟೀನ್ ಹುಡುಕ್ತೀವಿ ನಾವು.
ನಮ್ಮ ದೇಹಕ್ಕೆ ಬೇಕಾದಷ್ಟು ಪ್ರೋಟೀನ್ ಯಾವ ಕಾರಣಕ್ಕೂ ನಾವು ಊಟದಲ್ಲಿ ತಗೊಳಕ್ಕಾಗೋದೇ ಇಲ್ಲ, ಆಗೂ ಇಲ್ಲ, ಮುಂದಕ್ಕೂ ಆಗಲ್ಲ. ನಮ್ಮ ದೇಹಕ್ಕೆ ಬೇಕಾದಷ್ಟು ಪ್ರೋಟೀನ್ ಅಂಶ ನಮ್ಮ ಊಟದಿಂದ ನಮ್ಗೆ ಸಿಕ್ಕಲ್ಲ. ಅದು ಭೂಮಿಯಲ್ಲೇ ಸಿಗಬೇಕು ಪ್ರೋಟೀನ್. ಅದು ಹೇಗೆ ಪ್ರೋಟೀನ್ ಕಂಡುಹಿಡಿಯೋದು? ಭೂಮಿ ಮಣ್ಣಲ್ಲಿ ಪ್ರೋಟೀನ್ ಇದೆ ಅಂತ ಹೆಂಗೆ ಸಾಬೀತು ಮಾಡ್ತೀರಾ ಅಂತ ಕೇಳೋರು ನಾನು ಉತ್ತರ ಹೇಳ್ತೀನಿ. ಭೂಮಿಯ ಮೇಲೆ ಉತ್ತ ಹೇಗೆ ಬೆಳೆಯುತ್ತೋ ಅದೇ ಪ್ರೋಟೀನ್. ಅದಕ್ಕೇನಾದ್ರು ಟೇಕ ಏನಾದ್ರು ಕೊಟ್ಟಿದಾರಾ? ಸರಳ ಹಾಕಿದಾರಾ? ಪಿಲ್ಲರ್ ಹಾಕಿದಾರಾ? ಇಲ್ಲ ಅಲ್ಲ. ಮತ್ತೆ ಹೇಗೆ ಬೆಳೆಯುತ್ತೆ ಅಂದ್ರೆ ಮಣ್ಣಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನಾವು ತಿಳ್ಕೊಳ್ಳೋವರೆಗೂ ಹೋಗೇ ಇಲ್ಲ ಅಮ್ಮ. ಅದಕ್ಕೆ ಹೇಳ್ತೀನಿ, ಭೂಮಿಯ ಪ್ರತಿ ಅಣುವಿನನ್ನು ಗುರುತಿಸ್ತಕ್ಕಂಥ ಮಟ್ಟಕ್ಕೆ ನಾವು ಹೋಗಿಲ್ಲ. ಇವತ್ತು ಮೇಸ್ರಿ ಕೇಳಿ ನನಗೂ ಗೊತ್ತು ಅಂತಾನೆ, ಶಾಸ್ತ್ರ ಹೇಳೋರು ಕೇಳಿ ನನಗೂ ಗೊತ್ತು ಅಂತಾನೆ, ಇಂಜಿನಿಯರ್ ಕೇಳಿ ನನಗೂ ಮನೆ ಕಟ್ಟೋದು ಗೊತ್ತು ಅಂತ ಹೇಳ್ತಾರೆ. ನಮ್ಮ ಹತ್ರ ಎಷ್ಟು ಜನ ಇಂಜಿನಿಯರ್ಸ್ ಬರ್ತಾರೆ ಅಂದ್ರೆ ನಿಜಕ್ಕೂ ನನಗೆ ನಾಚಿಕೆ ಆಗತ್ತೆ. ಅವ್ರು ನಾನು ಒಂದೇ ಪ್ರಶ್ನೆ, ನಿನ್ನೆ ಸಂಜೆ ಒಬ್ರು ಬಂದು ಕೇಳೋದು, ನಾನು ಸಿವಿಲ್ ಇಂಜಿನಿಯರು, ತುಂಬ ಹಾಗೆ ಹೀಗೆ ಅಂದರು. ಸಂತೋಷ ಆಯ್ತು, ನಿಮ್ದು ನಂಬರ್ ಕೊಡಿ, ನಾನು ಜನ ಕಳಿಸ್ತೀನಿ. ನಮ್ಮ ಹತ್ರ ಜನ ಕಳಿಸೋದು ನಮ್ಮ ಹತ್ರ ಇಲ್ಲ, ಯಾಕೆ ನಾವು ತಡ್ಕೊಳ್ಳೋದು ತುಂಬ ಕಷ್ಟ ಇದೆ ಅಂತ ಹೇಳಿದೆ. ಇಷ್ಟು ದುಡ್ಡು ಕೊಟ್ಟು ನಮ್ಮನ್ನ ಡೈರೆಕ್ಟಾಗಿ ಬಂದು ಮಾಡೋಕ್ಕಾಗಲ್ಲ. ಮೊದಲು ಏನು ಬೆಳಬೇಕು ಅಂದರೆ, ಮೊದಲನೆಯ ದರ್ಜೆಯ ನಿವೇಶನ ಯಾವುದು ಗೊತ್ತಾ? ಇದು ಇಂಜಿನಿಯರಿಂಗ್ ಅಲ್ಲಿ ಇಲ್ಲ, ಎಜುಕೇಶನ್ ಅಲ್ಲಿ ಇಲ್ಲ. ಇದು ಮೊದಲನೆಯ ದರ್ಜೆಯ ನಿವೇಶನ ಯಾವುದು, ಎರಡನೇ ದರ್ಜೆಯ ನಿವೇಶನ ಯಾವುದು, ಮೂರನೇ ದರ್ಜೆಯ ನಿವೇಶನ ಯಾವುದು? ಮೊದಲು ಇದನ್ನ ಕಲ್ತ್ಕೊಳ್ಳಿ ಫಸ್ಟ್, ಆಮೇಲೆ ಶಾಸ್ತ್ರ ಹೇಳಿ. ಇಲ್ಲ, ಇದು ರೋಡು ಪಕ್ಕದಲ್ಲೇ ಐತೆ, ತುಂಬಾ ಚೆನ್ನಾಗೈತೆ, ಉತ್ತರಕ್ಕಿದ್ರೆ ಒಳ್ಳೇದಂತೆ, ಪೂರ್ವಕ್ಕಿದ್ರೆ ಒಳ್ಳೇದಂತೆ. ಹಾಗಾದ್ರೆ ಪಶ್ಚಿಮದವರು ಏನಾಗವ್ರೆ? ಇದಕ್ಕಿಂತ ಚೆನ್ನಾಗಿರೋರು ಇದ್ದಾರೆ. ಮತ್ತೆ ಅದನ್ನೇ ಯಾಕೆ ಸರಿ ಅಂತ ಹೇಳಿದ್ರಿ ನೀವು? ಅಂದ್ರೆ ಇದಕ್ಕೆ ಉತ್ತರ, 4 ದಿಕ್ಕು, 4 ಉಪದಿಕ್ಕು, 8 ದಿಕ್ಕುಗಳನ್ನ ಅನುಸರಿಸಿ ಮನೆಯನ್ನ ಕಟ್ಟಕ್ಕೆ ನಮ್ಮ ದೇಶದ ಇತಿಹಾಸದಲ್ಲಿ ಯಾರು ಮಾಡೋಕ್ಕಾಗಿದೆಯಾ? 4 ದಿಕ್ಕು, 4 ಉಪದಿಕ್ಕುಗಳನ್ನ ಗುರುತಿಸ್ತಕ್ಕಂಥ ಅಷ್ಟಲಕ್ಷ್ಮಿ ಪೂಜೆ ಮಾಡುವಂತ ಕಮಂಗಿಗಳು ನಮಗೆ ಅಷ್ಟಲಕ್ಷ್ಮಿ ಎಲ್ಲಿದ್ದಾರೆ? ದಿಕ್ಕಿನಲ್ಲಿ ಇರ್ತಾರೆ. ನೀವು ಮಾಡ್ತಿರೋದಲ್ಲಿ ಕಳಶ ಇಟ್ಬಿಟ್ಟು ಜುಮ್ಕಿ ಹಾಕ್ಬಿಟ್ಟೋದಕ್ಕೆ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದು ನಮ್ಮ ತಾತನ ಕಾಲದಿಂದ ಮಾಡ್ತಾ ಇದ್ದೀನಿ, ಏನೂ ಆಗಿಲ್ಲ ನೀನು. ಕಾರಣ, ಮನೆಯಲ್ಲಿ ಅಷ್ಟಮೂಲೆ ಇದೆಯಾ? ಇಲ್ಲ. ನಾವು ಹೇಳೋದೇ ಒಂದು, ಮಾಡೋದೇ ಒಂದು. ಅಂದ್ರೆ ನಮಗೆ ನಾವೇನು ಹೇಳ್ತೀವಿ ಅದನ್ನ ರೂಪಿಸ್ಕೊಳ್ಳೋಕೆ ನಮ್ಮ ಕೈಲಿ ಆಗಿಲ್ಲ. 8 ದಿಕ್ಕು ಮನೆಗೆ ಇರಲೇಬೇಕು, ಪ್ಲಸ್ ದೇವಾಲಯ ತರ ಇರಬೇಕು, ಧಾರ್ಮಿಕವಾದ ನಿಲಯ ಆಗಬೇಕು ಮನೆ ಅಂತ ಅನ್ಕೋತೀವಮ್ಮ. ಧಾರ್ಮಿಕ ಅಂತಕ್ಕಂಥದ್ದು ಮನೆಯ ಯಾವ ಭಾಗದಲ್ಲಿ ಉತ್ಪತ್ತಿ ಆಗತ್ತೆ? ನನ್ನ ಪ್ರಶ್ನೆ ಇದು. ಯಾರ್ಯಾದ್ರೂ ಮೆಸೇಜ್ ಹಾಕಿ. ಧಾರ್ಮಿಕ ನಿಲಯ ಆಗಬೇಕು, ಸರಿ. ಆಧ್ಯಾತ್ಮಿಕ ನಿಲಯ ಆಗಬೇಕು, ಸರಿ. ಯಾವ ದಿಕ್ಕಿನ ಮೂಲೆಯಲ್ಲಿ ನಾವು ಅದನ್ನ ಗುರುತಿಸ್ಬೇಕಾಗತ್ತೆ, ಆ ಮನೆ ಧಾರ್ಮಿಕವಾದ ಮನೆ ಆಗಬೇಕಾದ್ರೆ. ಇದಕ್ಕೆ ನಮ್ಮ ಆರೋಗ್ಯದ ಗರಡಿ ಯಾವುದು ಅಂದ್ರೆ ಮನೆ. ನಮ್ಮ ಜೀವನದ ಗರಡಿ ಯಾವುದು ಅಂದ್ರೆ ಮನೆ. ಗರಡಿಲಿ ನಾವು ಸಾಧನೆ ಮಾಡಿ ಕುಸ್ತಿ ಮಾಡಿ ಅವನು ಗೆಲ್ಲೋದು. ಹಾಗೆ ನಮ್ಮ ಜೀವನ ಅನ್ನೋದು ಒಂದು ಕುಸ್ತಿ, ಹೌದಾ ಅಲ್ವಾ? ಹೌದು. ಆ ಬಲವನ್ನು ಹೆಚ್ಚಿಸುವುದೇ ಮನೆ. ಆ ಬಲ ಹೆಚ್ಚಿಸಬೇಕು ಅಂತಂದ್ರೆ ನಮಗೆ ಸಮತೋಲನ ಅಂತಕ್ಕಂತ ಗಣಿತ ನಮ್ಮಲ್ಲಿ ಬರಬೇಕು ಫಸ್ಟ್. ಯಾವ ಗಣಿತ ಬರಬೇಕು? ಸಮತೋಲನವಾದ ಗಣಿತ ನಮಗೆ ಗೊತ್ತಿದ್ದಾಗ ಮಾತ್ರ ನಿಮ್ಮ ಮನೆಯಲ್ಲಿ ಪ್ರೋಟೀನ್ ಅಂಶ ಯಾವುದ್ರಲ್ಲಿ ಅಂದ್ರೆ ಬೆಳಕು ಮತ್ತೆ ಶಾಖದಲ್ಲಿ ಪ್ರೋಟೀನ್ ಅಂಶ ಇರುತ್ತೆ. ಜೊತೆಗೆ ಅದು ಸ್ಥಿರವಾಗಿ ಇರಬೇಕು. ನೆಕ್ಸ್ಟ್ ಕ್ವೆಶ್ಚನ್, ಬೆಳಕು ಮತ್ತೆ ಶಾಖ ನಮ್ಮ ಮನೆಯಲ್ಲೇ ಸ್ಥಿರವಾಗಿರಬೇಕು. ಯಾವುದು ಬೇಕು? ಮನೆಯಲ್ಲಿ ವರಂಡ ಇರಬೇಕು. ಯಾಕೆಂದ್ರೆ ರಿಸರ್ವ್ ನಾವು ಜನರೇಟ್ ಇಟ್ಕೋತೀವಿ, ಕರೆಂಟ್ ಕರೆಂಟ್ ಅದು ಜನರೇಟ್ ಇಟ್ಕೋತೀವಿ. ಈಗ ರಾತ್ರಿಗೆ ಹೆಂಗ್ ಅಪ್ಲೈ ಆಗ್ಬೇಕು ಮನೆ ಒಳಗಡೆಗೆ? ಇದಕ್ಕೆ ಶಾಖ ಎಲ್ಲಿ ಬಂದು ಬರಬೇಕು? ಮನೆ ಸುತ್ತ ಜಾಗ ಬಿಡಬೇಕು, ಅವಾಗ ಅಷ್ಟು ಮೂಲೆ ಬರುತ್ತೆ. ನಾವು ಪಕ್ಕ ಕಟ್ಟಿಸ್ಬಿಟ್ಟು ಜಾಗ ಸ್ವಲ್ಪ ರೂಮ್ ದೊಡ್ಡದಾಗ್ಲಿ ಅಂತ ನಿನಗೆ ಎಲ್ಲಿಂದ ಮನೆಗೆ ಆರೋಗ್ಯ ಸಿಗುತ್ತೆ? ಯಾವ ಮನೆ ಇವತ್ತು ಬ್ಯಾಂಗ್ಳೂರ್ನಲ್ಲಿ ಎಲ್ಲಿ ನಿಂತ್ಕೊಂಡು ನೋಡಮ್ಮ, ಎಲ್ಲ ಒಂದಕ್ಕೊಂದು ಅಂಟ್ಕೊಂಡಿರೋ ಮನೆನೇ ಇರೋದು. ಎಲ್ಲಿಂದ ಆರೋಗ್ಯ ಚೆನ್ನಾಗಿ ಬರುತ್ತೆ? ನೀವು ಯಾವ ಪೂಜೆ ಮಾಡಿ ಏನ್ ಪ್ರಯೋಜನ? ನೀವು ದೇವಸ್ಥಾನಕ್ಕೆ ಹೋಗಿ ನಿಂತ್ಕೊಳ್ಳಿ, 3 ಗಂಟೆ ರಾತ್ರಿ ವೈಕುಂಠ ಏಕಾದಶಿ ನಿಂತ್ಕೊಂಡಿದ್ದು ಸರಿ, ಏನಾಯ್ತು? ಏನೂ ಇಲ್ಲ. ಹಾಗಾದ್ರೆ ದೇವರ ಮೇಲೆ ನಾವು ಕೆಟ್ಟ ಹೆಸರು ತರ್ತಾ ಇದೀವಿ ತಾನೆ? ದೇವಸ್ಥಾನಕ್ಕೆ ಹೋಗಿ ನೀವೇನ್ ತರಕ್ಕಾಗತ್ತೆ? ಏನು ತರಕ್ಕಾಗಿಲ್ಲ. ಮನೆನೇ ದೇವಾಲಯನ ಮಾಡ್ಕೊಳ್ಳಿ, ಅಲ್ಲಿ ಯಾಕೆ ಹೋಗಿ 3 ಗಂಟೆ ರಾತ್ರಿ ನಿಂತ್ಕೋತೀರಾ? ಈ ಪ್ರಜ್ಞೆ ಬೇಕಲ್ವಾ? ನೋಡಿ, ಅಲ್ಲೆಲ್ಲೋ ಹೋಗ್ಬಿಟ್ಟು ಸ್ನಾನ ಮಾಡಕ್ ಹೋಗಿ ಅಷ್ಟೊಂದು ಜನ ಸತ್ರು. ಹೌದಾ? ನಮ್ಮಲ್ಲಿ ಏನೋ ಒಂದು ಹೇಳ್ಬಿಟ್ಟು ಅಂದ್ರೆ ಕಾಯ್ಕೊಂಡಿರ್ತಾರೆ. ಏನ್ ಫ್ಲೈಟ್ ಬುಕ್ಕಿಂಗು, ಟ್ರೈನ್ ಬುಕ್ಕಿಂಗು, ಬಸ್ ಬುಕ್ಕಿಂಗು, ಮತ್ತೆ ಅದೇ ಮನೆಗೆ ಬರ್ತಾರೆ. ಏನು ಮುಳುಗಿದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಆಮೇಲೆ ಅಲ್ಲಿ ಸತ್ರೆ ಹೇಳಕ್ ಬರಲ್ಲ. ಆಮೇಲೆ ದೇವ್ರ ಮೇಲೆ ಹೇಳ್ಬಿಡೋದು, ನಾವು ಅಲ್ಲಿ ಹೋದ ಮುಳುಗಕ್ಕೆ ಹೋದ, ನಮ್ಮ ತಮ್ಮ ಹೋಗ್ಬಿಟ್ಟ, ನನ್ನ ಮಗ ಹೋಗ್ಬಿಟ್ಟ, ನನ್ನ ಹೆಂಡತಿ ಹೋಗ್ಬಿಟ್ಲು ಅಂತ. ಇದೆಲ್ಲ ನಾವು ಮಾಡ್ತಾ ಇರ್ತಕ್ಕಂಥದ್ದು ಕರ್ಮ ಅಂತಕ್ಕಂಥದ್ದಮ್ಮ. ನಾವು ತಿಳಿಯದೆ ಬದುಕುತ್ತಿರುವ ರಸ್ತೆ ಇದೆಯಲ್ಲ,
ಅದು ತಿಳಿಯೋದು ಅಂದರೆ ನಾವೇ ತಿಳಿಬೇಕೇ ವಿನಃ ಯಾರೋ ಹೇಳೋದನ್ನು ಒಪ್ಕೊಳ್ತಕ್ಕಂಥ ವಿಚಾರ ಬಿಡಬೇಕು. ಕೆಟ್ಟ ಅಭ್ಯಾಸ ಇದು. ಅವ್ರು ಯಾರೇ ಆಗಿರಲಿ, ಅದೆಂಥ ವಿದ್ವತ್ ಆಗಿರೋರಿರಲಿ. ಈಗ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆರೋಗ್ಯ ರಹಸ್ಯ ಅಂದರೆ ಏನೋ ಹೇಳ್ತಾರೆ ಅಂತ ಜನಕ್ಕೆ ಇನ್ನೂ ಅಭಿಪ್ರಾಯ ಇದೆಯೇ ಹೊರತು ಕ್ಯಾರೆಟ್ ತಿನ್ನಿ, ಬೀಟ್ರೂಟ್ ತಿನ್ನಿ, ಸೌತೆಕಾಯಿ ತಿನ್ನಿ ಅಂತ ಏನೋ ಹೇಳ್ಬೋದೇನೋ ಅನ್ನೋ ಎಲ್ಲರೂ ನಿರೀಕ್ಷೆ. ಹೌದಲ್ಲ? ಈ ಪರಿಹಾರ ಅಂತಕ್ಕಂಥದ್ದೇ ಒಂದು ದೊಡ್ಡ ವಿಷ. ಈ ಪರಿಹಾರ ಅಂತಕ್ಕಂಥದ್ದೇ ದೊಡ್ಡ ವಿಷ. ಪ್ರತಿ ಒಂದು ಮನೆಯಲ್ಲಿ ಒಂದು ಮದುವೆ ಅಂತಕ್ಕಂತಹ ವಿಧವಾ ಸ್ತ್ರೀಗೆ ಮದುವೆ ಆಗಲಿ, ಗಂಡ ಇರಲಿ ಇಲ್ಲದೆ ಹೋಗಲಿ, ಆ ರೀತಿ ದಾಂಪತ್ಯದಲ್ಲಿ ಕೊರತೆ ಇರತಕ್ಕಂಥದ್ದು ಇಲ್ಲಿವರೆಗಾಗಲಿ ನಿಮ್ಮ ಯಾವುದೇ ಒಂದು ರಸ್ತೆಯಲ್ಲಿ ಪರಿಹಾರ ಸಿಕ್ಕಿದೆಯಾ ನಮ್ಮ ದೇಶಕ್ಕೆ? ಮತ್ತು ಏನೆಲ್ಲ ಗೊತ್ತಿದೆ ನಮಗೆ, ಆಕಾಶದಲ್ಲಿ ಆರ್ತಾ ಇದ್ದೀವಿ ಅಂತ ಹೇಳ್ಕೊತೀವಿ. ಏನು ಪ್ರಯೋಜನ ರೀ? ಮಲ್ಕೊಳ್ಳೋಕ್ಕೆ ನಿದ್ದೆ ಬರ್ತಿಲ್ಲ, ನಾವು ನೆಮ್ಮದಿಯಾಗಿರ್ತೀವಿ ಅಂತ ನಮ್ಗೆ ಕಾನ್ಫಿಡೆನ್ಸ್ ಇಲ್ಲ. ಎಲ್ಲಿಂದ ತೊಗೊಂಬತ್ತೀರಾ ಇದನ್ನು? ತರೋಕ್ಕಾಗೋದೇ ಇಲ್ಲ. ನೀವೇ ಅದನ್ನು ಪೂರ್ಣವಾಗಿ ಸತ್ಯವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದನ್ನು, ಅಂದರೆ ಜ್ಞಾನ ಅಂತಕ್ಕಂಥದ್ದು ನಮ್ಮ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಈಗ ಲೆಕ್ಕ ಹಾಕೊಳ್ಳಮ್ಮ, ಪರಮಾತ್ಮ, ಜೀವಾತ್ಮ, ಎರಡರಲ್ಲಿ ಯಾವ್ದು ಬಂತು? ಆತ್ಮ. ಅಂದಮೇಲೆ ಆತ್ಮ ಸರಿನಾ? ನಾನು ಸ್ವಾಮಿ ಗಣಪತಿ ಪೂಜೆ ಮಾಡಲ, ಸತ್ಯನಾರಾಯಣ ಪೂಜೆ ಮಾಡಲ, ಚೌಡೇಶ್ವರಿ ಪೂಜೆ ಮಾಡಲ ಅಂತ ಕೇಳಿದ್ರೆ ಏನು ಹೇಳೋಣ ನಾವು? ಹೌದು. ಎಲ್ಲ ದೇವರಿಗೆ ದೇವರು ಮೀರಿದು ಆತ್ಮ ರೀ. ಆತ್ಮನೇ ನೀವು ಗುರುತಿಸ್ತಿಲ್ಲ ಅಂದರೆ ದೇವ್ರ ಪೂಜೆ ಮಾಡಿ ಏನು ಪ್ರಯೋಜನ? ಇದು ತಿಳ್ಕೊಬೇಕಾ ಬೇಡವಾ? ಈಗ ಎಲ್ಲರೂ ಹೇಳೋದೇನೋ, ನೀ ಗುಡಿಗೆ ಹೋಗ್ಬಾ. ಈಗ ನಾನು ಹೇಳ್ತಿರ್ತಕ್ಕಂಥ ಅಲ್ಲಿ ಹೋಗಿ ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ ದಾರಿ ಸಿಗತ್ತೆ. ಭಗವಂತ ಒಂದು ಶಕ್ತಿ, ಆ ಅಭ್ಯಾಸ ನೀನು ಒಂದು ಕಡೆ ಕರ್ಕೊಂಡೋಗತ್ತೆ, ಮನಸ್ಸನ್ನ ಒಂದು ಸಮತೋಲನಕ್ಕೆ ತಗೊಂಡೋಗತ್ತೆ. ಅವಾಗ ಇಲ್ಲ ಇವತ್ತು ಹೋಗೋದು ಸರಿ ಅದು ಬರುತ್ತೆ ಹೊರತು ನೀನು ಹೋಗ್ಬಿಟ್ಟು ಅಲ್ಲಿ 5 ಸೋಮವಾರ ನೀನು ಅಭಿಷೇಕ ಮಾಡಿಸ್ಬಿಡು ಅಂತ ಹೇಳಿದ್ರೆ ಅದೇ ಒಳ್ಳೇದಾಗತ್ತೆ ಅಂತ ಅವ್ರು ಅಷ್ಟೇ ಫಿಕ್ಸ್ ಆಗ್ಬಿಡ್ತಾರೆ. ಮಾಡ್ಬಿಟ್ಟು ಬಿಟ್ಬಿಟ್ರು. ಏನೋ ಒಂದು ಕಾಕತಾಳಿ ಥರ ಮನೇಲಿ ಏನೋ ಒಂದು ಆಗತ್ತೆ, ಮಾಡಿಸೋದು ಒಳ್ಳೇದಾಯ್ತು. ನೆಕ್ಸ್ಟ್ ಸಮಸ್ಯೆ ಬಂದಾಗ ಮತ್ತೆ ಇನ್ನೊಬ್ಬರ ತಗ ಕೇಳ್ತಾರೆ. ಸೊ ಈ ಒಂದು ದೊಡ್ಡ ನಮ್ಮಲ್ಲಿ ಆಗಿರುವಂಥ ದೊಡ್ಡ ದುರಭ್ಯಾಸ ಯಾವುದು ಅಂದರೆ ಶಾಶ್ವತವಾದ ನಮಗೆ ಪರಿಹಾರ ಬೇಕು. ಹೌದು. ತಾತ್ಕಾಲಿಕ ಪರಿಹಾರ ಯಾವ ಕಾರಣಕ್ಕೂ ಯಾರೂ ಕೇಳಬಾರ್ದು. ನಾನು ಕಾರ್ಯಕ್ರಮದಲ್ಲಿ ಪ್ರತಿದಿನ ಹೇಳ್ತಿರೋದೇ ಅದು. ಎಲ್ಲೋ ಹೋಗಿ ಶಾಸ್ತ್ರ ಕೇಳೋದ್ರಿಂದ ನಿಮಗೆ ಆವತ್ತಿಗೆ ಅಷ್ಟೇ ಕೊಡ್ತಾರ್ರಿ. ಪೂರ್ಣವಾಗಿರ್ತಕ್ಕಂತಹ ಶಾಶ್ವತ ಪರಿಹಾರ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ನಿಮ್ಮ ಕೈಲಿ ಆಗಲ್ಲ ಅಂತ ಗೊತ್ತು, ನೀವು ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ ಅಂತ ಗೊತ್ತು. ನಾನು ಬಂಡನಾಗಿ ನಾನು ಕೇಳ್ತೀನಿ, ಇಷ್ಟೇ ಫೀಸ್ ಆಗುತ್ತೆ, ಬರ್ತೀಯಾ, ಮಾಡ್ಕೋತೀಯಾ, ಗುಂಡಿಗೆ ಇದೆಯಾ ಅಂತ ಕೇಳ್ತೀನಿ. ಅವು ಬೇರೆಯವ್ರಿಗೆ ಆ ಗುಂಡಿಗೆ ಇಲ್ಲ. ಇಷ್ಟೇ ಬೇರೆಯವ್ರಿಗೂ ನನಗೂ ವ್ಯತ್ಯಾಸ. ನಾನು ನೇರ ಚುಸ್ತೀನಿ, ತಡ್ಕೊಳ್ಳೋ ಶಕ್ತಿ ಇದೆ, ಮತ್ತು ಅದನ್ನು ರಿಪೇರಿನೂ ಮಾಡ್ತೀನಿ. ಬೇರೆಯವ್ರಿಗೆ ಅದು ಈಸ್ಕೊಳ್ಳೋಕ್ಕೂ ಆಗಲ್ಲ, ಮಾತಾಡೋಕ್ಕೂ ಆಗಲ್ಲ, ಯೋಚನೆ ಮಾಡ್ತಾರೆ. ಅಂಥವ್ರ ಹತ್ರ ನೀವು ಹೋಗ್ಬಿಟ್ಟು ಕೈಗಟ್ಟೆ ಕೊಟ್ಕೊಂಡು ಸ್ವಾಮಿ ಯಾವಾಗ ಒಳ್ಳೇದಾಯ್ತು ಅಂತ ಕೇಳ್ತೀರಾ. ಈ ಕೆಟ್ಟ ಅಭ್ಯಾಸ ಯಾವಾಗ ಹೋಗುತ್ತೆ ಅಂತ ನನ್ನ ಒಂದು ಸಂಕಲ್ಪ. ಹೋಗ್ಬೇಕು ಅಂತ ಬೇಡ ಅಂತೀಮ, ಹೋಗ್ಬೇಕಾಗುತ್ತೆ. ಹಾಗಾಗಿ ಈಶಾನ್ಯವನ್ನು ಬೆಳೆಸ್ತಕ್ಕಂತಹ ಒಂದು ವಿಚಾರದಲ್ಲಿ ನಾವು ಮೊದಲನೇ ತಪ್ಪು ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ, ಅದು ಮುಂಭಾಗ ಮುಂದೆ ಹೊರದಾಗ ವಾಯುವ್ಯ ಮೂಲೆ ಮತ್ತೆ ನೈಋತ್ಯ ಮೂಲೆ ಇವೆರಡು ಶ್ರೀಮನ್ನಾರಾಯಣ ವಾಸ ಮಾಡ್ತಕ್ಕಂಥ ಜಾಗ ಯಾವುದು ಅಂದ್ರೆ ವಾಯು ಮೂಲೆ. ಅಲ್ಲಿ ನೀವು ಸಿಂಪಲ್ ಆಗಿ ವಯಸ್ಸಾದವರ ಕೆಳಗಡೆ ಮಾಸ್ಟರ್ ಬೆಡ್ರೂಮ್, ಮೇಲ್ಗಡೆ 2 ಫ್ಲೋರ್ ಇದೆ, ಒಂದು ಬಾತ್ ಕಮ್ ಅಟ್ಯಾಚ್ ಮಾಡ್ಬಿಡೋಣ, ಟಾಯ್ಲೆಟ್ ಕಮ್ ಬಾತ್ ಮಾಡ್ಬಿಡೋಣ ಅಂತ ಮಾಡ್ತಾರೆ. ನೋಡಮ್ಮ, ಅಲ್ಲಿ ವಾಯುಮಲ್ಲಿ ಬಾತ್ರೂಮ್ ಇರೋ ಸರಿನೇ ವಾಸ್ತು ಪ್ರಕಾರ ಅಂತ ಅನ್ಕೊಂಡವ್ರಿಗೆ ಹೇಳ್ತೀನಿ ಅಮ್ಮ. ಅಲ್ಲಿ ಇಂಡಿಯನ್ ಹಾಕಿದ್ರೆ ಬಚಾವ್, ಫಾರಿನ್ ಕಮೋಡ್ ಹಾಕಿದ್ರೆ ಒಕ್ಕರ್ಸ್ಕೊತ ಮನೆಗೆ ರಾಮಾಯಣ. ಇಲ್ಲಿ ವಾಸ್ತು ಪ್ರಕಾರ ಅಂತ ಹೇಳುವಂತಹ ಕಮಂಗಿಗಳಿಗೆ ವಾಯುದಲ್ಲಿ ಬಾತ್ರೂಮ್ ಇರಬೇಕು ಅಂತ ಗೊತ್ತೇ ಹೊರತು ಬಾತ್ರೂಮ್ ಯಾವ್ದಿರಬೇಕು ಅಂತ ಗೊತ್ತಿಲ್ಲ, ಟಾಯ್ಲೆಟ್ ಯಾವ್ದಾಗಬೇಕು ಅಂತ. ಎಷ್ಟು ಸಣ್ಣ ವಿಷಯ ಅಲ್ಲ ಇದು? ಖಂಡಿತ. ಈಗ ಎಲ್ರಿಗೂ ಮಂಡಿ ನೋವು ಇದ್ದದ್ದೇ, ಯಾರಿಗ್ರಿ ಕೂರಕ್ಕಾಗಲ್ಲ, ಹೇಳಕ್ಕಾಗಲ್ಲ, ಎಲ್ರಿಗೂ ಅದೇ ರೋಗ ಇರೋದು. ಮಕ್ಕಳಾದಿಯಾಗೂ ಹೇಳ್ತಾವೆ ಪಾಪ, ಅವು ಕಾಲು ಐತೆ ಅಂತ ಹೇಳ್ತವೆ. ಅಂದ್ರೆ ಮಂಡಿ ನೋವು ಬಂದಿದೆ ಅಂದ್ರೆ ತಲೆನೋವು ಗ್ಯಾರಂಟಿ ಬಂದೇ ಬರುತ್ತೆ. ಹಾಗಾಗಿ ಒಂದಕ್ಕೊಂದು ಸಂಬಂಧ ಇದೆ ಅಂತ ತಿಳ್ಕೊಳ್ಳೋವರೆಗೂ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಎಚ್ಚರಿಕೆ ತಗೊಳಕ್ ಹೋಗಲ್ಲ. ಯಾವುದಕ್ಕೆ ತಗೊಳ್ಳಿ, ಇನ್ನೊಬ್ಬರ ಹತ್ರ ಹೋಗಿ ಕೇಳಿ ನಾವು ರಿಪೇರಿ ಆಗ್ತೀವಿ ಅನ್ನೋ ಒಂದು ಕೆಟ್ಟ ಅಭ್ಯಾಸ. ನಂದು ತಪ್ಪೇನಾಗಿದೆ ಅಂತ ಕೇಳಬೇಕು ಅಷ್ಟೇ ಅಮ್ಮ. ಹೌದೌದು. ಒಂದೇ ಮಾತು, ನನ್ನ ಮಗು ಹುಟ್ಟುತ್ತೋ, ಈ ಮಗುವಿಗೆ ನಾವು ತಿಳಿದೇ ಇರತಕ್ಕಂಥದ್ದು, ತಿಳಿದೇ ಮಾಡಿರ್ತಕ್ಕಂಥ ತಪ್ಪು ಯಾವುದು ಹೇಳಿ ಅಂತ ಕೇಳಬೇಕು. ನನ್ನ ಮಗ ಹೆಂಗಾಗ್ತಾನೆ ನೋಡಿ ಅಂದ್ರೆ, ಹೌದೌದು ಅಲ್ವಾ? ಅದಕ್ಕೋಸ್ಕರವಾಗಿ ನಮ್ಮ ಪ್ರಶ್ನೆಯಲ್ಲೇ ಪ್ರಶ್ನೆ ಇದೆ ಹೊರತು ಉತ್ತರ ಸಿಕ್ಕಲ್ಲ ಅಂತ ನಮ್ಮ ಜನ ಎಲ್ಲಿವರೆಗೂ ತಿಳ್ಕೊಳ್ಳಲ್ಲ. ಅಂದರೆ ಕಾರಣ ಏನಾಗಿದೆ ಅಂತಂದರೆ, ನಾವು ಒಂದು ತಿಳ್ಕೋಬೇಕು, ಮನೆಯ ದಿಕ್ಕುಗಳನ್ನು ಗುರುತಿಸ್ತಕ್ಕಂಥ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮನೆಯಲ್ಲಿ ಇರ್ತಕ್ಕಂತಹ ಪ್ರತಿ ಭಾಗ ಕೂಡ ಸಮತೋಲನವನ್ನು ಕಾಯ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ರೂಪಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸ್ವಪ್ರಯತ್ನದಲ್ಲ, ಸ್ವಶಕ್ತಿಯಿಂದ ಮನುಷ್ಯ ಬದುಕಬಹುದು. ಯಾರನ್ನೂ ಹೋಗಿ ತಲೆ ಕೆರೆಯೋದು ಬೇಕಿಲ್ಲ, ಯಾರನ್ನೂ ಕಾಯೋದು ಬೇಕಿಲ್ಲ, ಎಲ್ಲೂ ಅರ್ಕೆ ಕಟ್ಕೊಳ್ಳೋದು ಬೇಕಿಲ್ಲ. ಭಗವಂತ ಅಂತಕ್ಕಂಥ ಭೂಮಿಯ ಪ್ರತಿ ಹಣುವಿನಲ್ಲಿ ವಾಸ ಮಾಡ್ತಾರೆ.
ನಾವು ಮಾಡುವ ಊಟದ ಒಂದೊಂದು ಹಗಲು ಅನ್ನದಲ್ಲಿ ಭಗವಂತ ವಾಸ ಮಾಡ್ತಾರೆ. ಈ ಎರಡು ಸತ್ಯವನ್ನು ಇದಕ್ಕೆ ನಾವು ಪ್ರತಿಯೊಂದಕ್ಕೂ ಕೂಡ ನಾವು ತಿಳ್ಕೊಳ್ತಕ್ಕಂಥದ್ದಕ್ಕೆ ಹೋದರೆ ಇಡೀ ಜೀವನ ಪರ್ಯಂತ ಆಗಲ್ಲ. ಅದಕ್ಕೋಸ್ಕರವಾಗಿ ಸಮೀಕ್ಷೆ ಅನ್ನೋ ಪದ ಓಕೆ ಆಗತ್ತಲ್ಲಮ್ಮ? ಹೌದು ಗುರುಜಿ. ನಮ್ಮ ದೇಹದ ಸಮೀಕ್ಷೆ, ನಮ್ಮ ಮನೆಯ ಸಮೀಕ್ಷೆ ಆಗಿದೆಯಾ ನೋಡ್ಕೊಳ್ಳಿ. ಯಾವುದೇ ವಿಷಯ ಆಗಿರಲಿ, ಯಾವುದೇ ಪ್ರಶ್ನೆಗೆ ಉತ್ತರ ಬೇಕು. ದೇಹ ಸಮೀಕ್ಷೆ ಅಂದ್ರೆ ಏನು, ಮನೆಯ ಪರೀಕ್ಷೆ ಅಂದ್ರೆ ಏನು, ಈ ಸತ್ಯ ಇವತ್ತು ಎಷ್ಟೋ ಮಟ್ಟಕ್ಕೆ ಸ್ವಲ್ಪ ಅರ್ಥ ಆಗಿರ್ಬೋದು. ಪೂರ್ತಿ ಅಂತೂ ಹೇಳಕ್ ಸಾಮಾನ್ಯವಾಗಿ ಸಮಯ ಸಿಕ್ಕಲ್ಲ. ಆದ್ರೆ ಇಷ್ಟು ಸಮಯದಲ್ಲಿ ಇಷ್ಟು ತಿಳ್ಕೊಂಡಿದೀವಿ ಅಂತ ಖುಷಿ ಪಟ್ಟು ಪ್ರಯತ್ನ ಮಾಡಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಆಯುಷ್ಯದ ಮಹತ್ವವನ್ನು ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 861891523, 91082588834.